ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರ ಸಂಖ್ಯೆ 2ನೇ ವಲ್ಲಿಯ 11ನೆಯ ಮಂತ್ರವನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೆವು. 2ನೇ ವಲ್ಲಿಯಿಂದ ಆರಂಭದಿಂದ ಆರಂಭ ಮಾಡಿ ಈ 11ನೇ ಮಂತ್ರದ ತನಕ ಆಚಾರ್ಯನಾದ ಯಮಧರ್ಮನು ಶಿಷ್ಯ ಮಹಿಮೆಯನ್ನ, ಶಾಸ್ತ್ರ ಮಹಿಮೆಯನ್ನ ಅಥವಾ ವಿದ್ಯಾ ಮಹಿಮೆಯನ್ನ ಮತ್ತು ಗುರು ಮಹಿಮೆಯನ್ನ, ಗುರು ಶಾಸ್ತ್ರ ಶಿಷ್ಯ ಇವುಗಳ ಮಹಿಮೆಯನ್ನ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದನ್ನ ನಾವು ನೋಡಿದ್ದೆವು. ಎಲ್ಲಿಯ ತನಕ ನಮಗೆ ಇದರ ಮಹಾತ್ಮೆ ಅರ್ಥವಾಗೋದಿಲ್ವೋ ಅಲ್ಲಿ ತನಕ ಅದರಲ್ಲಿ ಮನಸ್ಸು ಪ್ರವೃತ್ತವಾಗೋದಿಲ್ಲ. ಆಸ್ತಿಕ್ಯ ಬುದ್ಧಿ ಎಂಬುದಾಗಿ ಕರೀತಾರೆ. ಅದು ಮಹತ್ವವಾದದ್ದು, ಅಪರೂಪವಾದದ್ದು, ಶ್ರೇಷ್ಠವಾದದ್ದು ಎಂಬುದಾಗಿ ನಮ್ಮ ಮನಸ್ಸಿಗೆ ಗೋಚರವಾದರೆ ಅದರ ಬಗ್ಗೆ ಪ್ರೇಮ ಬರ್ತದೆ. ಶ್ರದ್ಧೆಯನ್ನ ಅನುಸರಿಸಿ ಭಕ್ತಿ ಇರ್ತದೆ. ಆದ್ದರಿಂದ ಆ ಶಾಸ್ತ್ರದ ಬಗ್ಗೆ, ಗುರುವಿನ ಬಗ್ಗೆ ಮತ್ತು ಅದನ್ನು ಅಧ್ಯಯನ ಮಾಡತಕ್ಕಂತಹ ಒಬ್ಬ ಶಿಷ್ಯನ ಬಗ್ಗೆ ಒಂದು ಶ್ರೇಷ್ಠ ಬುದ್ಧಿ ಇದ್ದಾಗ, ಮಹತ್ವ ಬುದ್ಧಿ ಇದ್ದಾಗ ನಮಗೆ ಆಸಕ್ತಿ ಇನ್ನೂ ಜಾಸ್ತಿ ಆಗ್ತದೆ. ಇಲ್ಲದಿದ್ರೆ ಕ್ಯಾಶುವಲ್ ಸ್ಟಡಿ ಅಂತ ಹೇಳ್ತೇವಲ್ಲ, ಕ್ಯೂರಿಯಾಸಿಟಿ, ಫಿಲಾಸಫಿ ಎನ್ನುವಂಥದ್ದು ಕ್ಯೂರಿಯಾಸಿಟಿಗೋಸ್ಕರ ಎಂಬಂತೆ ವಿದೇಶಿಗರು ಹೇಳುವ ಹಾಗೆ ಭಾರತ ದೇಶದಲ್ಲಿ ತತ್ವಶಾಸ್ತ್ರವನ್ನ ಒಂದು ಕುತೂಹಲಕ್ಕಾಗಿ ಅಧ್ಯಯನ ಮಾಡುವ ಗ್ರಂಥ ಅಲ್ಲ. ಅದು ವ್ಯಕ್ತಿಯ ನಿಜವಾದ ಶ್ರೇಯಸ್ಸನ್ನ ದೊರಕಿಸಿಕೊಡುವುದಾದ್ದರಿಂದ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡುವುದರ ಮೂಲಕವಾಗಿ ತನ್ನ ದುಃಖ ತಾಪತ್ರಯಗಳನ್ನೆಲ್ಲ ಅವನು ಕಳೆದುಕೊಳ್ಳುತ್ತಾನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರದ ಮಹಾತ್ಮೆಯನ್ನ ವರ್ಣಿಸಿದ್ದಾಯಿತು. ಅಧ್ಯಾತ್ಮಶಾಸ್ತ್ರ, ತತ್ವಶಾಸ್ತ್ರ ಅಥವಾ ವೇದಾಂತ ಶಾಸ್ತ್ರ, ಅದ್ವೈತ ವೇದಾಂತ ಶಾಸ್ತ್ರ ಎಲ್ಲ ಒಂದೇ. ಆದ್ದರಿಂದ ಬಗೆ ಬಗೆಯಾಗಿ ಅದರ ವರ್ಣನೆ ಆದ ಮೇಲೆ ಇನ್ನು 12 ಮತ್ತು 13 ಈ 2 ಮಂತ್ರಗಳ ಮೂಲಕ ವೇದಾಂತ ಜ್ಞಾನದ ಸಾಧನೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಅಧ್ಯಾತ್ಮ ಯೋಗ ಎಂಬ ಹೆಸರನ್ನ ಕಠೋಪನಿಷತ್ತು ಕೊಡುತ್ತೆ. ನಾವು ಸಾಮಾನ್ಯವಾಗಿ ಜ್ಞಾನ ಯೋಗ ಎಂಬುದಾಗಿ ಏನನ್ನ ಕರಿತೇವೋ
ಅದನ್ನೇ ಇಲ್ಲಿ ಅಧ್ಯಾತ್ಮ ಯೋಗ ಅಂತ ಕರೆದಿದೆ. ಮಾಂಡೂಕ್ಯ ಉಪನಿಷತ್ನಲ್ಲಿ ಅದಕ್ಕೆ ಅಸ್ಪರ್ಶ ಯೋಗ ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಅಧ್ಯಾತ್ಮ ಯೋಗ, ಜ್ಞಾನ ಯೋಗ ಅಥವಾ ಸ್ಪರ್ಶ ಯೋಗ ಅಂತ ಕರೆಯಲ್ಪಡುವ ಈ ಆತ್ಮಜ್ಞಾನದ ಸಂಬಂಧಿಯಾದಂತಹ ಒಂದು ಸಂಕ್ಷಿಪ್ತ ವಿವರಣೆ, ಮುಂದೆ ತಾನು ವಿಸ್ತಾರವಾಗಿ ಹೇಳಲಿಕ್ಕಿರುವಂತಹ ಜ್ಞಾನದ ಸಂಕ್ಷಿಪ್ತವಾದಂತಹ ಒಂದು ಸಾರವನ್ನ ಈ 12 ಮತ್ತು 13ನೇ ಮಂತ್ರದಲ್ಲಿ ಯಮಧರ್ಮನು ಪ್ರಸ್ತುತಪಡಿಸ್ತಾ ಇದ್ದಾನೆ. ಮಂತ್ರ 12. ತಂದುರ್ದರ್ಶಂಗೋಢಮನು ಪ್ರವಿಷ್ಟಂ ಗುಹಾಹಿತಂಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮಯೋಗಾಧಿಗಮೇನ ದೇವಂ ಮತ್ಮಾಧೀರೋ ಹರ್ಷಶೋಕೌ ಜಹಾತಿ. ಈ ಮಂತ್ರದಲ್ಲಿ ಆತ್ಮನ ಲಕ್ಷಣವನ್ನ, ಆತ್ಮನ ಗುರುತನ್ನ ಕೆಲವೊಂದಿಷ್ಟನ್ನ ಕೊಡ್ತಾ ಇದ್ದಾನೆ. ಆತ್ಮನು ಯಾರು ಎಂಬುದಾಗಿ. ಮೊದಲನೇದಾಗಿ ತಮ್ ದುರ್ದರ್ಶಂ, ದುಃಖೇನ ದರ್ಶನಂ, ತುಂಬಾ ಕಠಿಣವಾಗಿ ನೋಡಲ್ಪಡುವಂಥದ್ದು ಎಂಬುದಾಗಿ. ಯಾಕೆ ಆತ್ಮದರ್ಶನ ಅನ್ನೋದು ಕಠಿಣ ಅಂದ್ರೆ ಸೂಕ್ಷ್ಮತ್ವಾತ್ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಅದು ಅತ್ಯಂತ ಸೂಕ್ಷ್ಮವಾದುದು. ಸೂಕ್ಷ್ಮ ಎಂಬ ಶಬ್ದಕ್ಕೆ ಅರ್ಥ ಏನು ಎಂಬುದಾಗಿ ನಾವು ಹಿಂದೆ ನೋಡಿದೆವು. ಸೂಕ್ಷ್ಮ ಅಂದ್ರೆ ಸಣ್ಣದು ಎಂಬ ಅರ್ಥದಲ್ಲಿ ಅಲ್ಲ. ಇಂದ್ರಿಯ ಅಗೋಚರತ್ವವೇ ಸೂಕ್ಷ್ಮತ್ವ. ಯಾವುದು ಹೆಚ್ಚು ಇಂದ್ರಿಯಗಳಿಗೆ ಗೋಚರವಾಗುತ್ತೋ ಅದು ಹೆಚ್ಚು ಸ್ಥೂಲ. ಭೂಮಿ ಅನ್ನುವಂಥದ್ದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ಗುಣಗಳನ್ನು ಹೊಂದಿರೋದ್ರಿಂದ 5 ಇಂದ್ರಿಯಗಳಿಂದ ಅದು ಗ್ರಾಹ್ಯವಾಗ್ತದೆ. ಅದು ಹೆಚ್ಚು ಸ್ಥೂಲ. ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಜಲ ಅನ್ನುವಂಥದ್ದು. ಅಲ್ಲಿ 4 ಗುಣಗಳಿವೆ. ಅಲ್ಲಿ ಗಂಧ ಎನ್ನುವ ಗುಣ ಇಲ್ಲ. ಪೃಥ್ವಿಯಲ್ಲಿ ಗಂಧ ಎನ್ನುವ ಗುಣ ಇದೆ. 4 ಗುಣಗಳೊಟ್ಟಿ ಗಂಧವೂ ಇದೆ. ಆದ್ರೆ ನೀರಿಗೆ ಬಂದಾಗ ಗಂಧ ಗುಣ ಇಲ್ಲ. ಆದ್ರೆ ಕಾರ್ಪೊರೇಷನ್ ವಾಟರ್ ಅಲ್ಲಿ ಗಂಧ ಇದೆ ಅಂತ ನೀವು ಕೇಳಬಾರ್ದು. ಶುದ್ಧವಾದ ನೀರಿನಲ್ಲಿ ಗಂಧ ಇರುವುದಿಲ್ಲ. ಅದಕ್ಕೆ ಹಿಂದೆ ಬಂದಾಗ ನಾವು ತೇಜ ಅಂದ್ರೆ ಅಗ್ನಿಯಲ್ಲಿ ಇನ್ನೊಂದು ಗುಣ ಕಳ್ಕೊಳ್ತದೆ. ಏನಪ್ಪಾ ಅಂದ್ರೆ ಸ್ಪರ್ಶ, ರಸ ಎನ್ನುವ ಗುಣವನ್ನು ಕಳ್ಕೊಳ್ತದೆ. ಹಾಗೆ ಗಾಳಿಗೆ ಬಂದಾಗ ರೂಪ ಎನ್ನುವ ಗುಣ ಕಳ್ಕೊಳ್ತದೆ. ಗಾಳಿಯಲ್ಲಿ ಶಬ್ದ, ಸ್ಪರ್ಶ 2 ಗುಣ ಇರುವಂಥದ್ದು. ಆದ್ರಿಂದ ಇದು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗ್ತಾ ಬರ್ತದೆ. ಇನ್ನು ಆಕಾಶಕ್ಕೆ ಬಂದಾಗ ಕೇವಲ ಶಬ್ದ ಮಾತ್ರ ಗುಣಕವಾಗಿರುವುದರಿಂದ ಅದು ಅತ್ಯಂತ ಸೂಕ್ಷ್ಮವಾದದ್ದು. ಈ ಆಕಾಶಕ್ಕಿಂತಲೂ ಸೂಕ್ಷ್ಮವಾದದ್ದು ಪಂಚ ತನ್ಮಾತ್ರೆಯ ರೂಪದಲ್ಲಿರುವಂತಹ ಅಂತಃಕರಣ. ಅಂತಃಕರಣ ಇಂದ್ರಿಯ ಗೋಚರವೇ ಅಲ್ಲ. ಆದ್ದರಿಂದ ಪಂಚ ಸೂಕ್ಷ್ಮ ತನ್ಮಾತ್ರೆಗಳಿಂದ ಉಂಟಾದಂತಹ ಈ ಅಂತಃಕರಣ ಅನ್ನುವಂಥದ್ದು ಸ್ಥೂಲವಾದ ಪಂಚಮಹಾಭೂತಗಳಿಗಿಂತಲೂ ಸೂಕ್ಷ್ಮ. ಮನಸ್ಸಿಗಿಂತಲೂ ಸೂಕ್ಷ್ಮ ಬುದ್ಧಿ, ಬುದ್ಧಿಗಿಂತಲೂ ಸೂಕ್ಷ್ಮ ಅಹಂಕಾರ, ಅದಕ್ಕಿಂತಲೂ ಸೂಕ್ಷ್ಮವಾದ್ದು ಅವ್ಯಕ್ತ, ಅವ್ಯಕ್ತಕ್ಕಿಂತಲೂ ಸೂಕ್ಷ್ಮವಾದದ್ದು ಪರಬ್ರಹ್ಮ. ಆದ್ರಿಂದ ಪರಬ್ರಹ್ಮ ಅತ್ಯಂತ ಸೂಕ್ಷ್ಮವಾಗಿದೆ ಎಂದ ಅರ್ಥ ಇದೆಲ್ಲದಕ್ಕಿಂತಲೂ ವ್ಯಾಪಕವಾಗಿದೆ. ಈ ಯಾವ ಇಂದ್ರಿಯಗಳಿಗೂ ಅದು ಗೋಚರವಲ್ಲ ಎಂಬ ಅರ್ಥದಲ್ಲಿ ಸೂಕ್ಷ್ಮ. ಸರ್ವ ಇಂದ್ರಿಯ ಅಗೋಚರತ್ವಂ, ಅಪ್ರಮೇಯತ್ವಂ. ಆದ್ದರಿಂದ ದುರ್ದರ್ಶಂ, ಅದನ್ನ ನೋಡುವುದು ಕಠಿಣ. ಎಷ್ಟೋ ಸಲ ಏನಾಗ್ತದೆ, ಬರಿಗಣ್ಣಿನಲ್ಲಿ ನೋಡ್ತಕ್ಕಂತಹ ದೃಶ್ಯಗಳೇ ನಮ್ಗೆ ಸರಿಯಾಗಿ ಕಾಣಿಸೋದು. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ನೋಡೋದು ಬೇರೆ, ಏನು ದರ್ಶಿಸೋದು ಬೇರೆ ಅಂತ. ಕೇಳೋದು ಬೇರೆ, ಆಲಿಸೋದು ಬೇರೆ ಹೇಗೆಯೋ ಹಾಗೆ ಸುಮ್ಮನೆ ನೋಡೋದು ಒಂದು, ಗಮನಿಸೋದು ಬೇರೆ. ಎಷ್ಟೋ ಸಲ ಹಾಗೆ ಆಗ್ತದೆ. ಎಷ್ಟೋ ಸಂಗತಿಗಳನ್ನು ನೋಡ್ತೇವೆ, ಗೊತ್ತಿದೆ ಅಂತ ಭಾವಿಸ್ಕೊಳ್ಳೋದು, ಗೊತ್ತಾಯ್ತು ಅಂತ ತಿಳ್ಕೊಳ್ತೇವೆ, ಆದ್ರೆ ಸರಿಯಾಗಿ ಗಮನಿಸಿರೋಲ್ಲ. ಅದರ ಬಗ್ಗೆ ಇನ್ನೂ ಹೆಚ್ಚು ಪ್ರಶ್ನೆ ಮಾಡಿದಾಗ ನಮ್ಗೆ ಸಮರ್ಪಕವಾಗಿ ಉತ್ತರಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸುಮ್ಮನೆ ನೋಡಿರ್ತೇವೆ, ಗಮನಿಸಿರೋಲ್ಲ. ಆದ್ರಿಂದ ಈ ಸ್ಥೂಲ ಪ್ರಪಂಚದ ವಿಷಯಗಳಲ್ಲಿಯೇ ನಮ್ಗೆ ಅಷ್ಟು ಅಸ್ಪಷ್ಟತೆ ಇರುವಾಗ
ಇಂದ್ರಿಯ ಅಗೋಚರವಾಗಿರತಕ್ಕಂತಹ ಆತ್ಮವನ್ನ ದರ್ಶನ ಮಾಡುವಂಥದ್ದು ಕಠಿಣ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಉಪನಿಷತ್ತಲ್ಲೇ, ಕಠೋಪನಿಷತ್ತಲ್ಲೇ ಮುಂದಕ್ಕೆ ಬರುತ್ತೆ. ಅದು ಕತ್ತಿಯ ಅಲಗಿನ ಮೇಲೆ ನಡೆದಷ್ಟು ಕಠಿಣ ಎಂಬುದಾಗಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ, ಎದ್ದೇಳು, ಎಚ್ಚರಗೊಳ್ಳು, ಗುರುವನ್ನು ಪಡೆದುಕೊಂಡು ನಿಬೋಧತ, ಸರಿಯಾಗಿ ತಿಳಿದುಕೋ. ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ, ದುರ್ಗಂ ಪಥಸ್ತತ್ ಕವಯೋ ವದಂತಿ. ದುರ್ಗಂ ಪಥ, ದುರ್ಗ ಅಂದ್ರೆ ಕಠಿಣವಾದದ್ದು ಅಂತ ಅರ್ಥ. ಪಥ ಅಂದ್ರೆ ದಾರಿ. ಈ ಅಧ್ಯಾತ್ಮದ ದಾರಿಯನ್ನು ಕಠಿಣವಾದದ್ದು. ಕವಯೋ ವದಂತಿ, ಕವಯೋ ಅಂದ್ರೆ ಜ್ಞಾನಿಗಳು, ಕವಿಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅದೆಷ್ಟು ಕಠಿಣ ಅಂದ್ರೆ ಹರಿತವಾದ ಕತ್ತಿಯ ಅಲಗಿನ ಮೇಲೆ ನಡೆದಷ್ಟು ಕಠಿಣ ಅಂತ. ನಿಶಿತ ದುರತ್ಯಯ, ನಿಶಿತ ಅಂದ್ರೆ ಹರಿತವಾದಂತಹ. ಕ್ಷುರಸ್ಯ ಧಾರ, ಕ್ಷುರ ಅಂದ್ರೆ ಕ್ಷೌರ ಕತ್ತಿ, ಚಾಕು ಅಂತ ನಾವೇನ್ ಕರಿತೇವೋ ಅದಕ್ಕೆ ಕ್ಷುರ ಅಂತ ಹೇಳ್ತಾರೆ. ಅದರ ಧಾರ ಅಂದ್ರೆ ಅದರ ಏನು ಅಲಗು, ಅದರ ಹರಿತವಾದ ಅಲಗಿನ ಮೇಲೆ ನಡೆಯೋದು ಹೇಗೆ ಕಠಿಣ, ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಜೀವಕ್ಕೆ ಅಪಾಯ. ಅಂದ್ರೆ ಅಷ್ಟು ಕಠಿಣ ಎಂಬ ಅರ್ಥದಲ್ಲಿ ಇದು ಹೇಳ್ತಾರೆ. ಯಾಕೆ ಕಠಿಣ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಬಹಿರ್ಮುಖವಾದದ್ದನ್ನೇ ನಾವು ತೋರಿಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೇವೆ. ಅದಕ್ಕೆ ಅಂತರ್ಮುಖ ಯಾತ್ರೆಯ ಅಭ್ಯಾಸ ಮಾಡಿಸಿಲ್ಲ. ಆದ್ರಿಂದ ಕಠಿಣ. ಇನ್ನೊಂದು ಕಠಿಣ ಏನಪ್ಪಾ ಅಂದ್ರೆ, ಗುರು ಮತ್ತು ಶಾಸ್ತ್ರೋಪದೇಶದ ಸಹಾಯವನ್ನ ಪಡ್ಕೊಳ್ಳದೆ ಇದನ್ನ ಪಡೆಯುವ ಪ್ರಯತ್ನ ಮಾಡಿದ್ರೆ ಕಠಿಣ ಆಗ್ತದೆ. ಅದರಿಂದ ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಗುರುಶಾಸ್ತ್ರೋಪದೇಶದ ಸಹಾಯವನ್ನ ಪಡೆದುಕೊಂಡಂತಹ ಯೋಗ್ಯ ಅಧಿಕಾರಿಗೆ ಇದು ಸುಲಭ. ಹಾಗಿಲ್ಲದಿದ್ರೆ ಅದು ಕಠಿಣ ಎಂಬುದಾಗಿ ಆತ್ಮವಸ್ತುವನ್ನ ನಿರೂಪಣೆ ಮಾಡಿದ್ದಾರೆ. ಇನ್ನು ಮುಂದಿನ ಲಕ್ಷಣವನ್ನ ಹೇಳ್ತಾರೆ, ಗುಹಾಹಿತಂ ಅಂತ. ಗೂಢಮನು ಪ್ರವಿಷ್ಟಂ ಅಂತ ಒಂದಿದೆ. ಗುಹಾಹಿತಂ ಎಂಬ ಶಬ್ದ ನೋಡೋಣ, ತದನಂತರ ಗೂಢಮನು ಪ್ರವಿಷ್ಟಂ ನೋಡೋಣ. ಗುಹಾಹಿತಂ ಅಂದ್ರೆ ಆ ಆತ್ಮನು ಗುಹೆಯಲ್ಲಿ ಇಡಲ್ಪಟ್ಟಿದ್ದಾನೆ ಅಂತ. ಹಿತಂ ಅಂದ್ರೆ ಇಡಲ್ಪಟ್ಟಿದ್ದಾನೆ. ಗುಹಾ ಅಂದ್ರೆ ಗುಹೆ. ಆತ್ಮನನ್ನು ಗುಹೆಯಲ್ಲಿ ಇಟ್ಟಿದ್ದಾರೆ ಅಂತ. ಯಾವ ಗುಹೆಯಲ್ಲಿ? ಬುದ್ಧಿ ಗುಹೆ. ಬುದ್ಧಿಯನ್ನ ಗುಹೆ ಅಂತ ಕರೆದಿದ್ದಾರೆ. ಯಾಕೆ ಬುದ್ಧಿಯನ್ನು ಗುಹೆ ಅಂತ ಕರೆದಿದ್ದಾರೆ? ಗೂಢಂ ಅಸ್ಯಾಂ ಸಾಕ್ಷಿರೂಪೇಣ ಇತಿ ಗುಹಾ. ಆತ್ಮನು ಇಲ್ಲಿ ಗೂಢನಾಗಿದ್ದಾನೆ, ಅವಿತುಕೊಂಡಿದ್ದಾನೆ. ಹೇಗೆ ಅವಿತುಕೊಂಡಿದ್ದಾನೆ? ಸಾಕ್ಷಿ ರೂಪೇಣ. ಯೋ ವೇದ ನಿಹಿತಂ ಗುಹಾಯಾಮ್. ತೈತ್ರಿಯ ಉಪನಿಷತ್ತಲ್ಲೂ ಕೂಡ ಆತ್ಮನನ್ನ ಗುಹೆಯಲ್ಲಿ ಕಂಡುಕೊಳ್ಳಬೇಕು ಅಂತ ಹೇಳ್ತಾನೆ. ಈ ಶಬ್ದಗಳೆಲ್ಲ ನಮಗೆ ಆಚಾರ್ಯರಿಂದ ವಿವರಣೆ ಇಲ್ಲ ಅಂತ ಆದ ಪಕ್ಷದಲ್ಲಿ ಯಾವ ಗುಹೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಬುದ್ಧಿ ಎನ್ನುವಂತಹ ಗುಹೆಯಲ್ಲಿ ಸಾಕ್ಷಿ ರೂಪದಲ್ಲಿ ಅಡಗಿದ್ದಾನೆ. ವೃತ್ತಿಗಳು ಬರುವುದನ್ನು, ವೃತ್ತಿಗಳು ಇಲ್ಲದಿರುವುದನ್ನು ಎರಡನ್ನೂ ಬೆಳಗುತ್ತಾ ತಾನು ಅಸಂಗ ಆತ್ಮನಾದ ಸಾಕ್ಷಿಯಾಗಿದ್ದಾನೆ ಎನ್ನುವುದಕ್ಕೆ ಇಲ್ಲಿ ಗುಹಾಹಿತಂ. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯು ಕೂಡ ಗುಹಃ ಎನ್ನುವಂತಹ ಒಂದು ನಾಮ ಇದೆ. ಸುಬ್ರಹ್ಮಣ್ಯ ಅಂದ್ರೆ ಸಾಕ್ಷಿ ಚೈತನ್ಯ ಎಂಬ ಅರ್ಥದಲ್ಲಿ ಅವನಿಗೆ ಗುಹಾ ಅಂತ ಕರೀತಾನೆ. ಆದ್ರಿಂದ ಆತ್ಮನು ಹೃದಯ ಕುಹರ ಮಧ್ಯೆ, ರಮಣ ಮಹರ್ಷಿಗಳು ಹೇಳುವ ಹಾಗೆ ಹೃದಯ ಕುಹರ, ಗುಹೆಗೆ ಕುಹರ ಅಂತ ಹೇಳ್ತಾರೆ. ಗುಹೆ ಇದ್ದ ಹಾಗೆ. ಯಾಕದು ಗುಹೆ ಅಂದ್ರೆ ಅಲ್ಲಿ ಪಂಚಕೋಶಗಳ ಒಳಗೆ ಅವನು
ಏನು ಆತ್ಮನು ಇರುವುದರಿಂದ ಒಂದು ಕೋಶಕ್ಕಿಂತ ಇನ್ನೊಂದು ಕೋಶಕ್ಕಿಂತ ಮತ್ತೊಂದು ಕೋಶ, ಹಾಗೆ ಒಂದರೊಳಗೆ ಒಂದು ಇಡಲ್ಪಟ್ಟವನಂತೆ. ನಿಜವಾಗಿ ಅವನು ಎಲ್ಲೋ ಒಳಗಡೆ ಇಲ್ಲ, ಆದ್ರೂ ಇಡಲ್ಪಟ್ಟವನಂತೆ ಅವನು ತೋರುವುದರಿಂದ ಅದೊಂಥರ ಕತ್ತಲೆಯ ಗುಹೆ ಇದ್ದ ಹಾಗೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎನ್ನುವಂತಹ ಒಂದೊಂದು ಆವರಣವನ್ನ ಪ್ರವೇಶಿಸ್ತಾ ಹೋದ್ರೆ ಒಳಗಡೆ ಏನೂ ಕಾಣಿಸಲ್ಲ. ಆ ಏನೂ ಕಾಣಿಸದೇ ಇರತಕ್ಕಂತಹವನಿಗೂ ಸಾಕ್ಷಿಯಾಗಿರೋದ್ರಿಂದ ಅವನು ಒಂದು ರೀತಿ ಗುಹೆಯಲ್ಲಿ ಇಡಲ್ಪಟ್ಟವನ ಹಾಗೆ ಕಾಣ್ತಾನೆ. ಶಂಕರ ಭಗವತ್ಪಾದರು ಈ ಭಾಗಕ್ಕೆ ಭಾಷ್ಯವನ್ನು ಬರೆಯುವಾಗ ಗುಹಾ ಅನ್ನುವ ಶಬ್ದಕ್ಕೆ ಏನು ಬರೀತಾರೆ, ಗುಹಾಹಿತಂ ಗುಹಾಯಾಮ್ ಬುದ್ಧೌ ಹಿತಂ ನಿಹಿತಂ ಇತ್ಯರ್ಥ. ಬುದ್ಧಿಯಲ್ಲಿ ಇಡಲ್ಪಟ್ಟಿದ್ದಾನೆ, ನಿಹಿತಂ ಚೆನ್ನಾಗಿ ಇಡಲ್ಪಟ್ಟಿದ್ದಾನೆ, ಸ್ಥಿತಂ ಬುದ್ಧಿಯಲ್ಲಿ ಇಡಲ್ಪಟ್ಟಿದ್ದಾನೆ ಎಂಬ ಅರ್ಥಕ್ಕೆ ಏನು, ತತ್ರ ಉಪಲಭ್ಯಮಾನತ್ವಾತ್ ಆತ್ಮನು ಅಲ್ಲಿ ದೊರಕುತ್ತಾನೆ ಅಂತ, ಕಾಣಬರುತ್ತಾನೆ. ಆತ್ಮನನ್ನ ಎಲ್ಲಿ ಹುಡುಕಬೇಕು, ನಾವು ಬುದ್ಧಿಗೆ ಸಾಕ್ಷಿಯಾಗಿ ಅವನನ್ನು ಹುಡುಕಬೇಕು. ಸದಾ ಸರ್ವಗತೋಪ್ಯಾತ್ಮ ನ ಸರ್ವತ್ರಾವಭಾಸತೆ ಬುದ್ಧೌ ಏವ ಅವಭಾಸೇತ ಸ್ವಚ್ಛೇಷು ಪ್ರತಿಬಿಂಬವತ್. ಆತ್ಮಬೋಧದಲ್ಲಿ ತುಂಬಾ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ. ಸದಾ ಸರ್ವಗತೋಪ್ಯಾತ್ಮ, ಆತ್ಮನು ಎಲ್ಲಾ ಕಡೆಯೂ ವ್ಯಾಪಿಸಿದ್ದಾನೆ, ಸರ್ವವ್ಯಾಪಕನವನು. ನ ಸರ್ವತ್ರ ಅವಭಾಸತೆ, ಅವನ ತೋರ್ಕೆ ಎನ್ನುವಂಥದ್ದು, ಕಂಡು ಬರುವಿಕೆ ಎನ್ನುವಂಥದ್ದು ಎಲ್ಲಾ ಕಡೆಯೂ ಆಗೋದಿಲ್ಲ. ಅಂದ್ರೆ ಅವನ ಅರಿವು ಎನ್ನುವಂತಹ ಒಂದು ಲಕ್ಷಣ ಏನಿದೆ ಅದು ಎಲ್ಲಾ ಕಡೆಯಲ್ಲಿಯೂ ಉಂಟಾಗೋದಿಲ್ಲ. ಬುದ್ಧವು ಏವ ಅವಭಾಸೇತ, ಬುದ್ಧಿಯಲ್ಲಿ ಮಾತ್ರ ಆತ್ಮವಸ್ತುವಿನ ಅರಿವು ತೋರಿ ಬರ್ತದೆ. ಅದಕ್ಕೆ ಉದಾಹರಣೆ ಸ್ವಚ್ಛೇಷು ಪ್ರತಿಬಿಂಬವತ್, ಸ್ವಚ್ಛವಾದ ಜಾಗದಲ್ಲಿಯೇ ಪ್ರತಿಬಿಂಬ ಮೂಡುತ್ತೆ. ಗೋಡೆಯೂ ಕೂಡ ಮಣ್ಣಿನಿಂದಲೇ ಮಾಡಿದ್ದು, ಕನ್ನಡಿಯೂ ಕೂಡ ಮಣ್ಣಿನಿಂದಲೇ ಮಾಡಿದ್ದು. ಎರಡಕ್ಕೂ ಮೂಲ ದ್ರವ್ಯ ಮಣ್ಣೆ. ಮಣ್ಣು ಅಂದ್ರೆ ಅರ್ಥ ಈ ಪೃಥ್ವಿ ತತ್ವ ಅಂತ ಅರ್ಥ. ಪೃಥ್ವಿ ತತ್ವದಿಂದಲೇ ಉಂಟಾದ ಕನ್ನಡಿ ಮತ್ತು ಗೋಡೆಯಲ್ಲಿ, ಕನ್ನಡಿಯಲ್ಲಿ ಮಾತ್ರ ನಮ್ಮ ಮುಖದ ಪ್ರತಿಬಿಂಬ ಮೂಡುತ್ತದೆ, ಗೋಡೆಯಲ್ಲಿ ಮೂಡಲ್ಲ. ಯಾಕೆ? ಸ್ವಚ್ಛವಾಗಿದೆ. ಸ್ವಚ್ಛವಾಗಿರುವ ವಸ್ತುವಿಗೆ ಅದನ್ನು ಪ್ರತಿಬಿಂಬಿಸುವ ಶಕ್ತಿ ಇದೆ. ಹಾಗೆ ಅಂತಃಕರಣ ಅಥವಾ ಬುದ್ಧಿ ಅಥವಾ ಮನಸ್ಸು ಅಂತ ಹೇಳುವಂಥದ್ದು ಪ್ರಕೃತಿಯ ಪಂಚ ಸೂಕ್ಷ್ಮಭೂತಗಳಿಂದ, ಪಂಚ ತನ್ಮಾತ್ರೆಗಳಿಂದ ಅದು ಉಂಟಾಗಿರುವುದರಿಂದ, ಪಂಚ ಸೂಕ್ಷ್ಮಭೂತಗಳಿಂದ ಅದು ಉಂಟಾಗಿರುವುದರಿಂದ ಅದು ಅತ್ಯಂತ ಸ್ವಚ್ಛವಾದಂತಹ ಜಾಗ. ಅಲ್ಲಿ ಚಿದಾಭಾಸ ರೂಪದಲ್ಲಿ ಅವನು ಅಭಿವ್ಯಕ್ತವಾಗ್ತಾನೆ. ಆ ಚಿದಾಭಾಸ ರೂಪದಲ್ಲಿ ಅಭಿವ್ಯಕ್ತವಾಗಿರುವವನು ಸಾಕ್ಷಿ ಚೈತನ್ಯನು. ಹಾಗೆಂಬುದಾಗಿ ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಮಾತ್ರ ಅರಿಲಿಕ್ಕೆ ಸಾಧ್ಯ ಅವನನ್ನ. ಕೇನೋಪನಿಷತ್ನಲ್ಲಿ ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಅಂತ ಹೇಳಿದ ಹಾಗೆ, ಬೋಧಂ ಪ್ರತಿ, ಬುದ್ಧಿಯ ಪ್ರತಿಯೊಂದು ವೃತ್ತಿಗೂ ಸಾಕ್ಷಿಯಾಗಿದ್ದಾನೆ, ವೃತ್ತಿರಹಿತವಾಗಿದ್ದಾಗಲೂ ಅವನು ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ನಾವು ಅವರನ್ನ ಅರಿಯಬೇಕು ಎಂಬ ಅರ್ಥದಲ್ಲಿ ಗುಹಾಹಿತಂ, ಗುಹೆಯಲ್ಲಿ ಇಡಲ್ಪಟ್ಟವನು ಅಂತ. ಅದಕ್ಕೆ ಒಂದು ಪ್ರಸಿದ್ಧವಾದ ಕಥೆ ಇದೆ. ಒಂದ್ಸಲ ಭಗವಂತ ಸೃಷ್ಟಿಯನ್ನೆಲ್ಲ ಮಾಡಿ ಆಯಾಸಗೊಂಡು ಎಲ್ಲಾದ್ರೂ ವಿಶ್ರಾಂತಿ ಮಾಡಬೇಕು ಅಂತ ಬಯಸಿದ್ನಂತೆ. ಸೃಷ್ಟಿ ಕಾರ್ಯ ತುಂಬಾ ದೀರ್ಘಕಾಲ ಮಾಡಿದ್ನಲ್ವಾ. ಇದು ಕಥೆ ಮಾತ್ರ, ವೇದಾಂತ ಅಲ್ಲ. ಕಥೆಯ ಉದ್ದೇಶ ಏನೋ ಒಂದು ತತ್ವವನ್ನು ಹೇಳೋದಿಕ್ಕಷ್ಟೇ. ಆ ತತ್ವ ಮಾತ್ರ ಗ್ರಹಣ ಮಾಡಬೇಕು. ಆಯಾಸ ಭಗವಂತನ ಹೇಗಾಯ್ತು ಅಂತ ಮತ್ತೆ ಪ್ರಶ್ನೆ ಮಾಡಬಾರ್ದು. ಹಾಗೆ ಸೃಷ್ಟಿ ಪ್ರಕ್ರಿಯೆಯನ್ನೆಲ್ಲ ಮಾಡಿದ ಮೇಲೆ ಆಯಾಸಗೊಂಡ ಭಗವಂತನು ವಿಶ್ರಾಂತಿ ಮಾಡುವುದಕ್ಕೋಸ್ಕರ ಯಾರಿಂದಲೂ ತೊಂದರೆಗೆ ಬಾರದೇ ಇರುವ ಜಾಗವನ್ನು ಹುಡುಕ್ತಾ ಇದ್ದಂತೆ. ಆಕಾಶದ ಯಾವುದೋ ಒಂದು ತುದಿಯಲ್ಲಿದ್ರೆ ಮನುಷ್ಯ ಹುಡುಕಬಹುದು ಮುಂದಿನ ದಿನಗಳಲ್ಲಿ. ಬಾಹ್ಯಾಕಾಶ ನೌಕೆಗಳನ್ನ ಕಂಡು ಹಿಡಿತಾನೆ ಅವನು. ಇನ್ನು ಸಮುದ್ರದ ತಳದಲ್ಲಿ ವಿಶ್ರಾಂತಿ ಮಾಡಿದ್ರೆ ಅಲ್ಲಿಯೂ ಕೂಡ ಸಮುದ್ರದಲ್ಲಿ ಒಳಗೆ ಹೋಗುವ ನೌಕೆಗಳನ್ನ ಕಂಡು ಹಿಡಿತಾನೆ. ಇನ್ನು ಎಲ್ಲಿ ಅಡಗಿದ್ರೆ ಮನುಷ್ಯ ತನ್ನನ್ನು ಹುಡುಕೋದಿಲ್ಲ
ಅಂತ ಯೋಚನೆ ಮಾಡಿ ಅವನ ಹೃದಯದಲ್ಲೇ ಅಡಗಿ ಬಿಟ್ಟನಂತೆ ಅಂತ ಒಂದು ಕತೆ ಇದೆ. ಗ್ರೀಕ್ ದೇಶದ ಕತೆ ಅಂತ ಹೇಳ್ತಾರೆ. ಕತೆ ಅನ್ನುವಂಥದ್ದು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತದೆ. ಆದ್ರಿಂದ ದೇವರು ನಮ್ಮ ಹೃದಯದಲ್ಲೇ ಅಡಗಿರೋದ್ರಿಂದ ನಾವು ಅಲ್ಲಿ ಅವನನ್ನು ಹುಡುಕೋಲ್ಲ. ಆದ್ರಿಂದ ಗೂಢ ಮನುಪ್ರವಿಷ್ಟಂ, ಅವನು ಗೂಢನಾಗಿದ್ದಾನೆ. ಗೂಢ ಎನ್ನುವ ಶಬ್ದಕ್ಕೆ ಅರ್ಥ ಗಹನಂ ಅಂತ ಅರ್ಥ. ರಹಸ್ಯವಾದ ಜಾಗ, ಅತ್ಯಂತ ರಹಸ್ಯವಾದ ಜಾಗದಲ್ಲಿ ಭಗವಂತ ಅಡಗಿ ಕುಳಿತುಕೊಂಡಿದ್ದಾನೆ. ಅನುಪ್ರವಿಷ್ಟಂ ಅಂತ ಹೇಳಿದ್ರೆ ಪ್ರಚ್ಛನ್ನಂ, ಪ್ರವೇಶ. ಅನುಪ್ರವಿಷ್ಟಂ ಅಂದ್ರೆ ಅನುಪ್ರವೇಶ ಅಂದ್ರೆ ಅತ್ಯಂತ ಗಹನವಾದಂತಹ, ಅಂದ್ರೆ ಕಂಡು ಹಿಡಿಯಲಿಕ್ಕೆ ಆಗದೇ ಇರತಕ್ಕಂತಹ ಜಾಗದಲ್ಲಿ ಅವನು ಪ್ರವೇಶಗೊಂಡಿದ್ದಾನೆ, ಅಡಗಿ ಕುಳಿತಿದ್ದಾನೆ. ಅದಕ್ಕೆ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ. ಅದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪ್ರಾಕೃತ ವಿಷಯ ವಿಜ್ಞಾನೈ ಪ್ರಚ್ಛನ್ನಂ ಇತ್ಯೇತತ್. ಪ್ರಚ್ಛನ್ನ ಅಂತ ಹೇಳಿದ್ರೆ ಮುಚ್ಚಲ್ಪಟ್ಟಿರೋದು ಅಂತ. ಅವನು ಅತ್ಯಂತ ರಹಸ್ಯವಾದ ಜಾಗದಲ್ಲಿ ಅಡಗಿ ಕುಳಿತಿದ್ದಾನೆ, ಹೊಕ್ಕಿದ್ದಾನೆ ಎಂಬ ಮಾತಿಗೆ ಅರ್ಥ ಏನು ಅಂದ್ರೆ, ಆತ್ಮನು ಪಂಚಕೋಶಗಳ ಒಳಗೆಲ್ಲೋ ಇದ್ದಾನೆ ಎಂಬ ಅರ್ಥ ಅಲ್ಲ. ಯಾಕಂದ್ರೆ ಅವನು ವ್ಯಾಪಕವಾದವನು, ವಿಭುವು, ಸರ್ವಗತತ್ವ ಅನ್ನೋದು ಅವನ ಸ್ವಭಾವ. ಅಂಥವನು ಯಾವುದೋ ವಸ್ತುವಿನಿಂದ ಆವೃತವಾಗಿದ್ದಾನೆ ಎನ್ನುವುದು ವೇದಾಂತಕ್ಕೆ ವಿರುದ್ಧವಾದ ಮಾತಾಗ್ತದೆ. ಎಷ್ಟೋ ಸಲ ನಾವು ಈ ಪಂಚಕೋಶ ವಿಶ್ಲೇಷಣೆ ಮಾಡುವಾಗ ಒಂದು ಕೋಶದ ಒಳಗೆ ಇನ್ನೊಂದು ಕೋಶ ಇದೆ, ಕೊನೆಗೆ ಆನಂದಮಯ ಕೋಶದ ಒಳಗೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಒಳಗೆಲ್ಲೋ ಆತ್ಮ ಅಡಗಿ ಕುಳಿತುಕೊಂಡಿದ್ದಾನೆ ಅಂತ ಅರ್ಥ ಮಾಡಿದ್ರೆ ಅದು ತಪ್ಪರ್ಥ ಆಗ್ತದೆ. ಆ ಸಾಕ್ಷಿ ಚೈತನ್ಯ ಏನಿದ್ದಾನೆ ಅವನು ಯಾವುದರಿಂದಲೂ ಆವೃತವಾಗಿಲ್ಲ. ವಾಸ್ತವವಾಗಿ ಆವೃತವಾದಂತೆ, ಅಂತೆ ಎನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ. ಆದ್ರಿಂದ ಸರ್ವವ್ಯಾಪಕವಾದ ಆ ಬ್ರಹ್ಮವಸ್ತುವು ಸಾಕ್ಷಿ ರೂಪದಿಂದ ಉಪಲಭ್ಯಮಾನತ್ವಾತ್, ಅವನಲ್ಲಿ ಉಪಲಬ್ಧನಾಗ್ತಾನೆ ಎಂಬ ಅರ್ಥವೇ ಹೊರತು ಅವನು ಪ್ರಚ್ಛನ್ನನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಪ್ರಚ್ಛನ್ನತ್ವ ಅಂದ್ರೆ ಆವರಣ ಅಂತ. ಆತ್ಮನಿಗೆ ಆವರಣ ಇದೆ ಅಂತ ನಾವು ಕೇಳ್ತೇವೆ ವೇದಾಂತದಲ್ಲಿ. ಆವರಣ ಅಂದ್ರೆ ಏನು? ಮುಚ್ಚೋದು ಅಂತ ಅರ್ಥ. ಈಗ ಬಟ್ಟೆಯಿಂದ ಒಂದು ವಸ್ತುವನ್ನು ಮುಚ್ಚುತ್ತೇವೆ, ಆವಾಗ ಆ ವಸ್ತುವಿಗೆ ಬಟ್ಟೆಯಿಂದ ಆವೃತವಾಗಿದೆ, ಆವರಣಗೊಂಡಿದೆ ಅಂತ ಹೇಳ್ತೇವೆ. ಹಾಗೆ ಆತ್ಮನಿಗೆ ಅಜ್ಞಾನ ಅನ್ನೋದು ಆವರಣ ಆಗಿದೆ ಅಂದ್ರೆ ಅಜ್ಞಾನ ಮುಚ್ಚಿದೆ ಅಂತ ಅರ್ಥವಾ? ಹಾಗಲ್ಲ. ಆತ್ಮನನ್ನು ಮುಚ್ಚಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅಜ್ಞಾನವಿರುವುದರಿಂದ ಮುಚ್ಚಿದಂತೆ ಆಗಿದೆ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ಪ್ರಾಕೃತ ವಿಷಯ ವಿಜ್ಞಾನೈ ಪ್ರಚ್ಛನ್ನಂ ಅಂತ. ಮನುಷ್ಯನ ಮನಸ್ಸು ಪ್ರಾಕೃತ ವಿಷಯ ಜ್ಞಾನದಿಂದ ತುಂಬಿಕೊಂಡಿರ್ತದೆ ಯಾವಾಗ್ಲೂ. ಪ್ರಾಕೃತ ವಿಷಯ ಅಂದ್ರೇನು? ದೇಹ, ಮನಸ್ಸು, ಪಂಚಮಹಾಭೂತಗಳು, ಶಬ್ದಸ್ಪರ್ಶ ರೂಪ ರಸಗಂಧ ಮುಂತಾದ ಪ್ರಪಂಚದ ವಿಷಯ ವಸ್ತುಗಳು, ಇವುಗಳ ಆಲೋಚನೆಯಲ್ಲಿಯೇ ತೊಡಗಿರೋದ್ರಿಂದ ಅದು ಆತ್ಮನು ನನಗೆ ಕಾಣ ಬರ್ತಾ ಇಲ್ಲ ಅಂತ ಹೇಳ್ತೇವೆ ನಾವು. ಪ್ರತಿಕ್ಷಣವೂ ಆತ್ಮನು ಸಾಕ್ಷಿ ರೂಪದಿಂದ ತೋರ್ತಾ ಇದ್ದರೂ ಕೂಡ ನಮ್ಮ ಮನಸ್ಸು ಪ್ರಾಪಂಚಿಕ ವಿಷಯ ವಸ್ತುಗಳಿಂದ ತುಂಬಲ್ಪಟ್ಟಿರುವುದರಿಂದ ಆತ್ಮನು ಆವೃತಗೊಂಡಂತೆ ಆಗಿದ್ದಾನೆ. ಈ ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ನಾಟಕ ರಂಗದಲ್ಲಿ ನಾಟಕವನ್ನು ನೋಡ್ತಾ ಇದ್ದೇವೆ. ಬಗೆ ಬಗೆಯ ಪಾತ್ರಗಳು, ಬಗೆ ಬಗೆಯ ವೇಷಭೂಷಣಗಳು, ಬಗೆ ಬಗೆಯ ಭಾವವಿಕಾರಗಳ ಮಧ್ಯೆ ನಾವು ಎಷ್ಟು ತನ್ಮಯ ಬಿಟ್ಟಿದ್ದೇವೆ ಅಂದ್ರೆ ಅಲ್ಲೊಂದು ಬೆಳಕಿದೆ ಅನ್ನೋದನ್ನ ಗುರುತಿಸುವುದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕೆ? ನಾವು ನಾಟಕದಲ್ಲಿಯೋ ಅಥವಾ ಇನ್ಯಾವುದೋ ನೃತ್ಯದಲ್ಲಿಯೋ ನಮ್ಮನ್ನ ತೊಡಸ್ಕೊಂಡಿದ್ದೇವೆ. ಆ ರೀತಿ ತೊಡಸ್ಕೊಳ್ಳೋದ್ರಿಂದ ನಮ್ಮ ಚಿತ್ತ ಅನ್ಯಮುಖವಾಗಿದೆ, ಆತ್ಮಮುಖವಾಗಿಲ್ಲ, ಆತ್ಮಾಭಿಮುಖವಾಗಿಲ್ಲ. ಆದ್ರಿಂದ ಬಹಿರ್ಮುಖವಾದಂತಹ ಅಂತಃಕರಣವು ಆತ್ಮನಿಂದ ನಮ್ಮನ್ನ ಮರೆಮಾಚಿದಂತೆ, ಆತ್ಮನು ಮರೆಮಾಚಿದಂತೆ ಮಾಡಿದೆ ಎಂಬ ಅರ್ಥದಲ್ಲಿ ಗೂಢ ಮನುಪ್ರವಿಷ್ಟಂ ಎಂಬ ಶಬ್ದಕ್ಕೆ ಅರ್ಥ. ಇಲ್ಲಿ ಗೂಢ ಅಂದ್ರೆ ಗಹನ,
ಗಹನ ಅಂದ್ರೆ ಏನೋ ರಹಸ್ಯವಾದದ್ದು. ಅನುಪ್ರವಿಷ್ಟಂ ಅಂದ್ರೆ ಆ ರಹಸ್ಯವನ್ನು ಪ್ರವೇಶಿಸಿದ, ರಹಸ್ಯಮಯವಾಗಿದ್ದಾನೆ ಆತ್ಮ ಎಂಬಕ್ಕೆ ಅರ್ಥ. ನಮ್ಮ ಮನಸ್ಸು ಬಹಿರ್ಮುಖವಾದ ಆಲೋಚನೆಗಳಲ್ಲಿ ತೊಡಗಿ ಇರುವುದರಿಂದ ಹಾಗೆ ಅಂತ ಅರ್ಥ. ಊಹಾಹಿತಂ ಎಂಬ ಶಬ್ದ ನೋಡಿದೆ. ಗಹ್ವರೇಷ್ಠಂ ಎನ್ನುವ ಶಬ್ದ. ಗಹ್ವರ ಅಂತ ಹೇಳಿದ್ರೆ ವಿಷಮೇ ಅನೇಕಾರ್ಥ ಸಂಕಟೆ ತಿಷ್ಠತಿ ಇತಿ ಗಹ್ವರೇಷ್ಠ. ಗಹ್ವರದಲ್ಲಿ ಸ್ಥಿತನಾಗಿದ್ದಾನೆ, ಆದ್ದರಿಂದ ಗಹ್ವರೇಷ್ಠ ಅಂತ. ಗಹ್ವರ ಅಂತ ಹೇಳಿದ್ರೇನು? ವಿಷಮವಾದ ಅನೇಕ ಅರ್ಥದ ಒಂದು ಗುಂಪಿನಲ್ಲಿ, ಕಷ್ಟಕರವಾದಂತಹ ಅನೇಕ ಅನರ್ಥಗಳ ಗುಂಪಿನಲ್ಲಿ ಅವನು ಇದ್ದಾನೆ. ಆತ್ಮನು ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಯಾಕಂದ್ರೆ ಪ್ರತಿದಿನವೂ ನಾವು ಹೇಳ್ತೇವಲ್ಲ, ತಾಪತ್ರಯಗಳನ್ನು ತುಂಬಾ ಹೇಳ್ತೇವೆ. ಆ ತಾಪತ್ರಯ ನನಗಿದೆ ಅಂತ ಹೇಳುವವನು ಯಾರು? ವಾಸ್ತವವಾಗಿ ಅವನ ಆತ್ಮನೇ. ತನ್ನ ತಪ್ಪು ತಿಳುವಳಿಕೆಯಿಂದ ತನಗೆ ಅವಮಾನವಾಗಿದೆ, ತನಗೆ ದೈಹಿಕವಾದಂತಹ ನೋವು ಸಂಕಟಗಳಿವೆ, ನನಗೆ ಆದಿಭೌತಿಕವಾದ ದೈವಿಕವಾದ ಆಧ್ಯಾತ್ಮಿಕವಾದ ತಾಪಗಳಿವೆ. ಈ ರೀತಿಯಾಗಿ ಪ್ರತಿದಿನವೂ ಕೂಡ ನಮ್ಮ ಕಷ್ಟಗಳನ್ನ ನಾವೇನು ಅಭಿವ್ಯಕ್ತಿಪಡಿಸ್ತೇವೆ, ನಾನು ನಾನು ಅಂತ ಹೇಳುವಾಗ ಅದು ಬ್ರಹ್ಮವಸ್ತುವೇ, ಸಾಕ್ಷಿ ಚೈತನ್ಯವೇ. ಆದರೆ ತಪ್ಪು ತಿಳುವಳಿಕೆಯಿಂದ ನಾನಂಥವನು, ನಾನು ಇಂಥವನು ಅಂತ ಭಾವಿಸಿಕೊಂಡು ಕಷ್ಟಗಳ ಮಧ್ಯದಲ್ಲಿ ಸಿಲುಕಿದವನಂತೆ ಅವನು ಕಾಣ್ತಾ ಇದ್ದಾನೆ. ಆದ್ದರಿಂದ ಗಹ್ವರೇಷ್ಠಂ ಎಂಬ ಶಬ್ದವನ್ನು ಬಳಸಿದ್ದಾರೆ. ಅಥೋ ದುರ್ದರ್ಶ, ಆದ್ದರಿಂದಲೇ ಅವನು ದುರ್ದರ್ಶನು. ಈ ಎಲ್ಲಾ ಸಮಸ್ಯೆಗಳಿರುವುದರಿಂದ ದುರ್ದರ್ಶ ಅವನು, ಮತ್ತು ಕಠಿಣವಾಗಿ ನೋಡಲ್ಪಡುವವನು. ಯಾಕೆ? ಅನೇಕ ಕಷ್ಟ ತಾಪತ್ರಯಗಳ ಮಧ್ಯೆ ಸಿಲುಕಿಕೊಂಡಂತವನು, ಬಹಿರ್ಮುಖ ಚಿತ್ತನಾದವನು, ಮತ್ತೆ ಸಾಕ್ಷಿ ರೂಪದಿಂದ ಇರುವವನು. ಹೀಗೆಲ್ಲ ಇರೋದ್ರಿಂದ ಅವನನ್ನ ಗಮನಿಸುವುದು ಕಷ್ಟ. ತಂ ಪುರಾಣಂ, ಆತ್ಮನಿಗೆ ಮತ್ತೊಂದು ಗುಣವನ್ನು ಹೇಳ್ತಾ ಇದ್ದಾರೆ, ಪುರಾಣ ಅಂತ. ಪುರಾಣ ಅಂದ್ರೇನು? ಪುರಾತನಂ, ಹಳಬ ಅಂತ ಅರ್ಥ. ಇವನು ಅತ್ಯಂತ ಹಳಬ. ಯಾರು? ಆತ್ಮ. ಆದ್ರೆ ಹಳಬನಾದ್ರೂ ಕೂಡ ಹೊಸಬ. ಆದ್ರೆ ಪುರಾಣ ಎನ್ನುವ ಶಬ್ದಕ್ಕೆ ಪುರಾತನಂ ಅಂತ ಒಂದು ಅರ್ಥ, ಪುರಾಪಿ ನವಂ ಅಂತ ಮತ್ತೊಂದು ಅರ್ಥ ಇದೆ. ಹಳಬನಾಗಿದ್ದರೂ ಯಾವತ್ತೂ ಹೊಸಬ ಅಂತ. ಎಷ್ಟು ಹಳಬ ಅಂದ್ರೆ ಸೃಷ್ಟಿಗಿಂತಲೂ ಪೂರ್ವದವನು. ಕೃತಯುಗ ತ್ರೇತಾಯುಗ ಈ ಕಾಲ ಘಟ್ಟ ಅಲ್ಲ, ಅಂತಹ ಕಲ್ಪಕ್ಕಿಂತಲೂ ಹಿಂದಿನವನು ಅಂತ. ಅನಾದಿ ಕಾಲದಿಂದಲೂ ಕೂಡ ಇದ್ದುಕೊಂಡಿರುವವನು. ಆದ್ದರಿಂದ ಪುರಾಣಂ. ಹೀಗೆ ಇಷ್ಟು ಆದ್ಮೇಲೆ ಅವನನ್ನು ಕಂಡುಕೊಳ್ಳೋದಕ್ಕೆ ಉಪಾಯ ಯಾವುದು ಅಂದ್ರೆ ಅಧ್ಯಾತ್ಮ ಯೋಗಾಧಿಗಮೇನ. ಅಧ್ಯಾತ್ಮ ಯೋಗದಿಂದ ಅಧಿಗಮನ ಆಗ್ತಾನೆ. ಅಧಿಗಮ ಅಂತ ಹೇಳಿದ್ರೆ ಪ್ರಾಪ್ತಿ. ಅಧ್ಯಾತ್ಮ ಯೋಗಾಧಿಗಮೇನ ದೇವಂ. ಅಧ್ಯಾತ್ಮ ಯೋಗ ಅಧಿಗಮದಿಂದ ಅವನು ಸಿಗ್ತಾನೆ ಅಂತ. ಅಧ್ಯಾತ್ಮ ಯೋಗದಿಂದ ಪ್ರಾಪ್ತನಾಗ್ತಾನೆ ಅಂತ ಅರ್ಥ. ಅಧ್ಯಾತ್ಮ ಅಂತ ಹೇಳಿದ್ರೇನು? ಆತ್ಮ ಅಂತಾನೆ ಅರ್ಥ. ಪ್ರತ್ಯೇಕ ಆತ್ಮ, ನಮ್ಮ ಎಲ್ಲರ ಒಳಗಿರುವ ಆ ನಿಜವಾದ ಚೈತನ್ಯಕ್ಕೆ ಹೆಸರು ಆತ್ಮ. ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಅಧ್ಯಾತ್ಮ ಯೋಗ ಅಂತ ಹೇಳಿದ್ರೆ ಆ ಆತ್ಮನನ್ನ ಪಡೆಯುವುದಕ್ಕೆ ನಾವು ಮಾಡುವ ಸಾಧನೆ ಏನಿದೆ, ವಿಶೇಷವಾಗಿ ಶ್ರವಣ ಮನನ ನಿಧಿಧ್ಯಾಸನ. ಈ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಹೆಸರು ಅಧ್ಯಾತ್ಮ ಯೋಗ, ಅಥವಾ ಇದಕ್ಕೆ ಜ್ಞಾನ ಯೋಗ ಎಂಬುದಾಗಿ ಕೂಡ ಕರೀತಾರೆ. ಯೋಗ ಎಂಬ ಶಬ್ದಕ್ಕೆ ಅರ್ಥ ಯುಜ್ ಸಂಯೋಗೆ, ಸೇರೋದು ಅಂತ ಅರ್ಥ, ಪ್ರಸಿದ್ಧವಾದ ಅರ್ಥ. ಯುಜ್ ಸಮಾಧವು ಎಂಬುದಾಗಿ ಕೂಡ ಬಳಕೆಯಲ್ಲಿದೆ. ಅದರ ಮುಖ್ಯವಾದ ಅರ್ಥ ಯೋಗ ಅಂದ್ರೆ ಸೇರೋದು ಅಂತ.
ವಿಯೋಗ ಅಂದ್ರೆ ಬಿಡುಗಡೆ ಆಗೋದು, ದೂರ ಆಗೋದಕ್ಕೆ ವಿಯೋಗ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಸೇರೋದು. ಅಧ್ಯಾತ್ಮ ಯೋಗ ಅಂದ್ರೆ ನಮ್ಮ ಮೂಲ ಸ್ವರೂಪಕ್ಕೆ ಬಂದು ನಿಲ್ಲೋದು, ನಮ್ಮ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲೋದು ಅಂತ. ಆದ್ದರಿಂದ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗ ಶಬ್ದದ ಒಂದು ವಿಶೇಷವಾದ ಆ ಲಕ್ಷಣ ನಮಗೆ ಸಿಗತ್ತೆ, ಒಂದು ನಿರ್ವಚನ ಸಿಗುತ್ತೆ. ಏನು? ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಯೋಗ ಎಂಬ ಶಬ್ದಕ್ಕೆ ಅರ್ಥ ದುಃಖ ಸಂಯೋಗ ವಿಯೋಗ ಅಂತ ಕರೀತಾನೆ ಕೃಷ್ಣ. ದುಃಖ ಸಂಯೋಗವಾಗಿದೆ, ಅದರಿಂದ ವಿಯೋಗ ಆಗೋದೇ ಯೋಗ ಅಂತ ಹೇಳ್ತಾನೆ. ಅದು ಮೇಲ್ನೋಟಕ್ಕೆ ವಿಯೋಗವನ್ನೇ ಯೋಗ ಅಂತ ಕರೆದಿದ್ದಾರಲ್ಲ ಅಂತ ನೋಡಿದ್ರು ಕೂಡ ಇಲ್ಲಿ ದುಃಖ ಸಂಯೋಗದಿಂದ, ದುಃಖ ಅಂದ್ರೆ ಅರ್ಥ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ, ಮತ್ತು ಪ್ರಪಂಚ ಇವೆಲ್ಲವೂ ದುಃಖ ಎಂಬ ಶಬ್ದದಲ್ಲಿ ಕರೆಯಲ್ಪಟ್ಟಿದೆ. ಅದು ಅದರೊಟ್ಟಿಗೆ ಈಗಾಗಲೇ ಸಂಯೋಗ ಆಗಿದೆ, ಆತ್ಮನು ಸಂಯೋಗವಾದಂತೆ ಆಗಿದ್ದಾನೆ. ಅದರಿಂದ ವಿಯೋಗ ಆಗೋದು, ಬಿಡುಗಡೆ ಆಗೋದು ಅರ್ಥ ತನ್ನ ಸ್ವಸ್ವರೂಪದಲ್ಲಿ ನೆಲೆನಿಲ್ಲುವುದು, ತಾನೇ ತಾನಾಗೋದು ಅಂತ ಅರ್ಥ. ಆದ್ದರಿಂದ ಮೋಕ್ಷಂ ಹಿತ್ವಾ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಮೋಕ್ಷಂ ಅಂತ ಹೇಳಿದ್ರೆ ಅನ್ಯಥಾರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ, ತನ್ನ ಬೇರೆಯದಾದಂತಹ ರೂಪವನ್ನ ಬಿಟ್ಟು ಬಿಟ್ಟು ತನ್ನ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವಿಕೆ, ಅದು ಯೋಗ ಅಂತ ಕರೆಯಲ್ಪಡ್ತದೆ. ಆದ್ದರಿಂದ ಬೇರೆ ತಾದಾತ್ಮ್ಯವನ್ನು ಬಿಟ್ಟು ತಾನೇ ತಾನಾಗುವುದು, ತನ್ನ ಮೂಲದಲ್ಲಿ ಹೋಗಿ ನಿಲ್ಲುವುದು, ಅದೇ ಯೋಗ. ಮೂಲದನ್ನೇ ಸೇರೋದು ಅಂತ ಅರ್ಥವೇ ಆಗ್ತದೆ ಅಲ್ಲಿ ಇಂಡೈರೆಕ್ಟ್ಲಿ. ಶಂಕರ ಭಾಷ್ಯದಲ್ಲಿ ಭಗವತ್ಪಾದರು ಏನ್ ಬರೀತಾರೆ? ಅಧ್ಯಾತ್ಮ ಯೋಗ ಎಂಬ ಶಬ್ದಕ್ಕೆ ವಿಷಯೇಭ್ಯ ಪ್ರತಿಸಂಹೃತ್ಯ ಚೇತಸ ಆತ್ಮನಿ ಸಮಾಧಾನಂ ಅಧ್ಯಾತ್ಮ ಯೋಗ. ಇವರು ನೇರವಾಗಿ ನಿಧಿಧ್ಯಾಸನಕ್ಕೆ ಅಧ್ಯಾತ್ಮ ಯೋಗ ಅಂತ ಕರೆದುಬಿಟ್ಟಿದ್ದಾರೆ. ಯಾಕಂದ್ರೆ ಶ್ರವಣ ಮನನವೂ ಕೂಡ ಕೊನೆಗೆ ನಿಧಿಧ್ಯಾಸನದಲ್ಲಿ ಪರಿವರ್ತನ ಆಗುವಂಥದ್ದಾದ್ರಿಂದ ನಿಧಿಧ್ಯಾಸನವೇ ನಿಜವಾಗಿ ಅಧ್ಯಾತ್ಮ ಯೋಗ. ನಿಧಿಧ್ಯಾಸನ ಅಂದ್ರೆ ಏನು? ವಿಷಯೇಭ್ಯ ಪ್ರತಿಸಂಹೃತ್ಯ, ವಿಷಯ ವಸ್ತುಗಳಿಂದ ಮನಸ್ಸನ್ನ ಎಳೆದುಕೊಂಡು ಬಂದು, ವಿಷಯಗಳಿಗೆ ಅಂಟಿಕೊಂಡ ಮನಸ್ಸನ್ನ ಪ್ರತಿಸಂಹೃತ್ಯ, ಅದನ್ನು ವಿರುದ್ಧವಾಗಿ ಎಳೆದುಕೊಂಡು ಬಂದು, ಚೇತಸ ಅಂದ್ರೆ ಮನಸ್ಸು ಬುದ್ಧಿಯನ್ನ ವಿಷಯಗಳಿಗೆ ಅಂಟಿಕೊಂಡದ್ದನ್ನ ಎಳೆದುಕೊಂಡು ಆತ್ಮನಿ ಸಮಾಧಾನಂ, ಆತ್ಮದಲ್ಲಿ ನೆಲೆ ನಿಲ್ಲಿಸುವುದು ಅಂತ. ಆತ್ಮ ಸಂಸ್ಥಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇತ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳುವ ಹಾಗೆ, ಸಮಾಧಾನ ಅಂದ್ರೆ ಸಮ್ಯಕ್ ಆಧಾನ, ಚೆನ್ನಾಗಿ ಇಡೋದು. ಎಲ್ಲಿಡೋದು? ಆತ್ಮನಲ್ಲಿ ಇಡೋದು ಅಂತ ಅರ್ಥ. ಮನಸ್ಸನ್ನ ಕಿತ್ಕೊಂಡು ಬಂದು ಆತ್ಮದಲ್ಲಿ ನೆಲೆಗೊಳಿಸೋದು ಅಂತ ಅರ್ಥ. ಕೀಳೋದು ಹೇಗೆ, ನೆಲೆ ನಿಲ್ಸೋದು ಹೇಗೆ ಅನ್ನೋದು ಪ್ರಶ್ನೆ. ಅದನ್ನ ಮುಂದೆ ಕಠೋಪನಿಷತ್ತಿನ ಉದ್ದಕ್ಕೂ ಹೇಳ್ತಾನೆ. ಅಂದ್ರೆ ಅನಾತ್ಮ ತಾದಾತ್ಮ್ಯ ಅಂತ ಏನು ಉಂಟಾಗಿದೆ ಅದರಿಂದ ಬಿಡುಗಡೆ ಆಗೋದು ಅಂತ. ನಾನಲ್ಲದರಲ್ಲಿ ನಾನೆನ್ನುವ ಭಾವ ಏನೇನೀಗ ಇಟ್ಟುಕೊಂಡು ವ್ಯವಹಾರ ಮಾಡ್ತಿದ್ದೇವೆ, ಆ ನಾನಲ್ಲದನ್ನ ಅಲ್ಲ ಅಂತ ನಿರಾಕರಿಸುವುದ್ರ ಮೂಲಕವಾಗಿಯೇ ಆತ್ಮ ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುತ್ತದೆ. ಆದ್ದರಿಂದ ಇದನ್ನೇ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವಭಾವವಾಗಿ ಶ್ರವಣ ಮನನ ಸಾಕಷ್ಟು ನಡೆದಿದ್ರೆ ಮಾತ್ರವೇ ಅದನ್ನ ಬಿಡಿಸ್ಲಿಕ್ಕೆ ಆಗುತ್ತದೆ. ಹೀಗೆ ತಸ್ಯ ಅಧಿಗಮಃ ಪ್ರಾಪ್ತಿ ತೇನ ಅಂದ್ರೆ ಅಧ್ಯಾತ್ಮ ಯೋಗಾಧಿಗಮೇನ ಅಂದ್ರೆ ಅಧ್ಯಾತ್ಮ ಯೋಗದಿಂದ ಪ್ರಾಪ್ತವಾಗುವವನು ಯಾರು? ದೇವಂ, ದೇವರು. ಯಾವ ದೇವರಪ್ಪ ಇಲ್ಲಿ? ಇಂದ್ರನೋ, ಯಮನೋ, ರುದ್ರನೋ, ಯಾವ ದೇವರನ್ನು ಕುರಿತು ಹೇಳ್ತಾ ಇದ್ದಾರೆ ಅಂದ್ರೆ ಪರಬ್ರಹ್ಮ ಅಂತ. ಇಲ್ಲಿ ದೇವ ಎನ್ನುವ ಶಬ್ದಕ್ಕರ್ಥ ಪರಬ್ರಹ್ಮ. ದೀವ್ಯತೆ ಇತಿ ದೇವ, ದೀವ್ ಎನ್ನುವ ಧಾತುವಿನಿಂದ ದೇವ ಎನ್ನುವ ಶಬ್ದ ಬಂದಿದೆ. ದೀವ್ ಧಾತುವಿಗೆ ಅರ್ಥ ಏನು? ಪ್ರಕಾಶತೆ ಅಂತ, ಪ್ರಕಾಶಿಸುವವರು. ಬೇರೆ ಎಲ್ಲ ದೇವತೆಗಳು ಪ್ರಕಾಶಿಸ್ತಾರೆ, ಆದರೆ
ಈ ಪರಬ್ರಹ್ಮನು ಸ್ವಯಂ ಪ್ರಕಾಶ ಸ್ವರೂಪನು. ತಾನು ಬೇರೆಯವ್ರನ್ನೂ ಪ್ರಕಾಶಿಸ್ತಾನೆ, ತಾನು ಸ್ವಯಂ ಪ್ರಕಾಶ ಉಳ್ಳವನು. ಹೇಗಪ್ಪ ಅಂದ್ರೆ ಸೂರ್ಯ ಇದ್ದಾನೆ. ಸೂರ್ಯ ಆತ್ಮ ಜಗತಸ್ಥಸ್ತುಷಶ್ಚ. ವೇದವೇ ಹೇಳುತ್ತೆ ಸೂರ್ಯ ಜಗತ್ತಿಗೆ ಆತ್ಮನಿದ್ದಾನೆ ಎಂಬುದಾಗಿ. ಚರಾಚರವಾದಂತಹ ಪ್ರಪಂಚಕ್ಕೆ ಸೂರ್ಯನು ಆತ್ಮನು ಎಂಬುದಾಗಿ. ಆತ್ಮನ ದೃಷ್ಟಾಂತ ಬಂದಾಗಲೆಲ್ಲ ಸೂರ್ಯನನ್ನ ಯಾಕೆ ಕೊಡ್ತಾರೆ ಅಂದ್ರೆ ಸೂರ್ಯ ಹಾಗೆ ಸ್ವಯಂ ಪ್ರಕಾಶ ಉಳ್ಳವನಾಗಿ ಪರಪ್ರಕಾಶ್ಯನೂ ಆಗಿದ್ದಾನೆ. ಗ್ರಹಗಳಿಗೆಲ್ಲ ಪ್ರಕಾಶವನ್ನು ಕೂಡ ಸೂರ್ಯನೇ ನೀಡ್ತಾ ಇದ್ದಾನೆ. ಹಾಗೆ ಆತ್ಮನು ದೇವಾಧಿದೇವ, ಎಲ್ಲಾ ದೇವತೆಗಳಿಗೂ ದೇವನು. ಯಾಕೆಂದ್ರೆ ಸ್ವಯಂ ಪ್ರಕಾಶ ಸ್ವರೂಪನು. ಆದ್ದರಿಂದ ದೇವಂ ಎಂಬ ಶಬ್ದಕ್ಕೆ ಶಂಕರರು ಆತ್ಮಾನಂ, ದೇವ ಅಂದ್ರೆ ಆತ್ಮ. ಧೀರ, ಧೀರ ಅಂದ್ರೆ ಧೀಮಾನ್ ಅಂದ್ರೆ ಮುಮುಕ್ಷು ಅಂತ ಅರ್ಥ. ತೀವ್ರವಾದ ಮೋಕ್ಷಾಕಾಂಕ್ಷಿಯಾದ ಸಾಧನ ಚತುಷ್ಟಯ ಸಂಪನ್ನ ಉಳ್ಳ ಅಧಿಕಾರಿ ಯಾರಿದ್ದಾನೆ ಅವನೇ ಧೀರ. ಸರಿ, ಈ ಅಧ್ಯಾತ್ಮ ಸಾಧನೆಯಿಂದ ಆತ್ಮನನ್ನ, ತನ್ನ ಮನಸ್ಸು ಬುದ್ಧಿಯನ್ನ ಆತ್ಮನಲ್ಲಿ ನೆಲೆಗಳಿಸುವಂತಹ ಅಧ್ಯಾತ್ಮ ಯೋಗದಿಂದ ಏನ್ ಲಾಭ ಆಗ್ತದೆ, ಪ್ರಾಫಿಟ್ ಏನು ಅಂತ ಕೇಳಿದ್ರೆ ಹರ್ಷ ಶೋಕೌ ಜಹಾತಿ. ಈ ಹರ್ಷ ಮತ್ತು ಶೋಕ ಇದೆರಡು ದೂರ ಆಗ್ತದೆ. ಹರ್ಷ ಅಂತ ಹೇಳಿದ್ರೆ ಆತ್ಮನಃ ಉತ್ಕರ್ಷ. ಯಾವುದೋ ಒಂದು ಲಾಭವಾದಾಗ ಒಂಥರ ಉತ್ಸಾಹ ಬರ್ತದೆ ನಮಗೆ. ಉಬ್ಬುವುದು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಬಹಳ ಉಬ್ಬು ಬಿಟ್ಟಿದ್ದಾನೆ ಅವನು, ಬಹಳ ಖುಷಿಯಾಗಿದೆ ಅವನಿಗೆ, ಅವನು ನೆಲದ ಮೇಲೆ ನಡೀತಾ ಇಲ್ಲ ಇವಾಗ ಅಂತ, ಅದನ್ನ ಹರ್ಷ ಅಂತ ಹೇಳ್ತಾರೆ. ಶೋಕ ಅಂತ ಹೇಳಿದ್ರೆ ದುಃಖ. ಯಾರು ಉಬ್ಬುತ್ತಾನೋ ಅವನು ಕುಗ್ಗುತ್ತಾನೆ. ಅದಕ್ಕೆ ಆತ್ಮನಃ ಅಪಕರ್ಷ. ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮ. ಜೀವಾತ್ಮನು ಉಬ್ಬುವುದು ಮತ್ತು ಜೀವಾತ್ಮನು ಕುಗ್ಗುವುದು, ಈ ಎರಡು ಸ್ಥಿತಿಗಳಿಂದ ಜಹಾತಿ ಅವನು ಬಿಡಲ್ಪಡ್ತಾನೆ. ಎರಡೂ ಸಮಸ್ಯೆ ನಿಜವಾಗಿ. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಇದೆರಡೂ ದೋಷಗಳೇ. ಆನಂದ ಅಂದ್ರೆ ಹರ್ಷ ಅಲ್ಲ, ಆನಂದ ಅಂದ್ರೆ ಉಬ್ಬೋದಲ್ಲ. ಆನಂದ ಅಂದ್ರೆ ಸಮಾಧಾನ, ಚಿತ್ತ ಸಮಾಧಾನವೇ ಆನಂದ ನಿಜವಾಗಿ. ಅದರಿಂದ ಸುಖ ಎನ್ನುವ ಶಬ್ದಕ್ಕೆ ಮನಃ ಪ್ರಸಾದ ಎಂಬುದಾಗಿ ಕರೆದಿದ್ದಾರೆ. ಮನಃ ಪ್ರಶಮನಂ, ಮನಸ್ಸು ಪ್ರಶಾಂತವಾಗಿದ್ದಾಗಲೇ ಅದು ಸುಖ. ದುಃಖ ಮತ್ತು ಸುಖ, ಹರ್ಷ ಮತ್ತು ಶೋಕ ಎರಡೂ ಸಂದರ್ಭದಲ್ಲಿ ಮನಸ್ಸು ಸಮಾಧಾನವಾಗಿರಲ್ಲ. ಹರ್ಷ ಬಂದಾಗಲೂ ಮನಸ್ಸಿನಲ್ಲಿ ತಳಮಳಗಳಿರ್ತದೆ. ಶೋಕ ಬಂದಾಗ್ಲಂತೂ ಬಿಡಿ, ಚಿಂತಾ ವ್ಯಾಕುಲ ಚಿತ್ತನಾಗ್ತಾನೆ ಅವನು. ಚಿಂತಾ ವ್ಯಾಕುಲಗಳಿಂದ ಚಿತ್ತ ತುಂಬಲ್ಪಟ್ಟಾಗ ಶೋಕ. ಆ ಸುಖದ ವಿಷಯವನ್ನೇ ಪದೇ 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 ನೆನಪಿಸೋದು ಕೂಡ ಹರ್ಷ. ಈ ಹರ್ಷ ಶೋಕ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಇದ್ದ. ಯಾರು ಶೋಕವನ್ನು ಅನುಭವಿಸ್ತಾನೋ ಅವನು ಹರ್ಷಕ್ಕೂ ಭಾಜನನೇ. ಯಾರು ಹರ್ಷವನ್ನು ಅನುಭವಿಸ್ತಾನೋ ಅವನು ಶೋಕಕ್ಕೂ ಭಾಜನೆ. ಸಿದ್ಧವಾಗಿರ್ಬೇಕು, ಒಂದೇ ನಾಣ್ಯದ ಎರಡು ಮುಖ ಇದ್ದ. ಆದ್ದರಿಂದ ಆನಂದ ಅನ್ನೋದು ಚಿತ್ತ ಪ್ರಶಾಂತತೆ. ಅದು ಎರಡು ಮುಖಗಳಿಲ್ಲ, ಒಂದೇ ತೆರನಾಗಿರತಕ್ಕಂಥದ್ದು. ಅದನ್ನ ಅವನು ಪಡ್ಕೊಳ್ತಾನೆ ಜ್ಞಾನದಿಂದ ಎಂಬುದಾಗಿ ಜ್ಞಾನಯೋಗದ ಒಂದು ಪರಿಚಯ ಆಯ್ತು. ಇನ್ನು ಅಧ್ಯಾತ್ಮ ಯೋಗ ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿ ಮುಂದಿನ ಮಂತ್ರ ಹೇಳುತ್ತೆ. 13ನೇ ಮಂತ್ರ. ಏತಚ್ಛ್ರುತ್ವಾ ಸಂಪರಿಗೃಹ್ಯ ಮರ್ತ್ಯಃ ಪ್ರವೃಹ್ಯ ಧರ್ಮ್ಯಮಣುಮೇತಮಾಪ್ಯ ಸಮೋದತೆ ಮೋದನೀಯ ಗಂಹಿ ಲಬ್ಧ್ವಾ ವಿವೃತಕಂ ಸದ್ಮನಚಿಕೇತ ಸಮ್ಮನ್ಯೇ. ಅಧ್ಯಾತ್ಮ ಯೋಗ ಅಂದ್ರೆ ಏನು? ಶಂಕರರು ನಿಧಿಧ್ಯಾಸನ ಪರಕವಾಗಿ ಹೇಳಿದ್ರು. ಆತ್ಯಂತಿಕವಾಗಿ ಅದೇ ಅಧ್ಯಾತ್ಮ ಯೋಗ. ಆದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಶ್ರವಣ ಮನನ ಆಗಿರಬೇಕು ಎನ್ನುವುದು ಮುಂದಿನ ಮಂತ್ರ ಹೇಳುತ್ತೆ. ಏತತ್ ಶ್ರುತ್ವ, ಏತತ್ ಶ್ರುತ್ವ. ಶ್ರುತ್ವ ಅನ್ನೋದು ಚೃತ್ವ ಆಗಿದೆ ಸಂಧಿ ನಿಯಮದಿಂದ. ಏತತ್ ಅಂದ್ರೆ ಆತ್ಮತತ್ವಂ. ಈ ಆತ್ಮತತ್ವವನ್ನ ಕೇಳಿಸಿಕೊಳ್ಳಬೇಕು ಮೊದಲು.
ಯದಹಂ ವಕ್ಷ್ಯಾಮಿ, ನಿನ್ ಮುಂದಕ್ಕೆ ನಾನೇನ್ ನಿಂಗೆ ಹೇಳ್ತಾ ಇದ್ದೇನೋ ನಚಿಕೇತ, ಅದನ್ನ ಚೆನ್ನಾಗಿ ಕೇಳಿಸಿಕೊಳ್ಳಬೇಕು. ಕೇಳಿಸಿಕೊಳ್ಳಬೇಕು ಎಂದಾಗ ಶಂಕರರು ಬಹಳ ಚೆನ್ನಾಗಿ ಬರೀತಾರೆ, ಆಚಾರ್ಯ ಸಕಾಶಾತ್, ಬೇರೆ ಯಾರಿಂದಲೂ ಕೇಳಿಸಿಕೊಳ್ಳುವಂಥದ್ದಲ್ಲ, ಆಚಾರ್ಯರ ಸಮೀಪದಿಂದಲೇ, ಆಚಾರ್ಯರ ಮುಖದಿಂದಲೇ ಅದನ್ನ ಕೇಳಿಸಿಕೊಳ್ಳಬೇಕು. ಆಚಾರ್ಯ ಅಂದ್ರೇನು? ಸಂಪ್ರದಾಯವಿತ್ತು, ಸದ್ಗುರು ಅಂತ ಅರ್ಥ. ತದನಂತರ ಸಂಪರಿಗೃಹ್ಯ, ಕೇಳಿಸಿಕೊಳ್ಳೋದಷ್ಟೇ ಅಲ್ಲ, ಅದನ್ನು ಸರಿಯಾಗಿ ಗ್ರಹಣ ಮಾಡಬೇಕು. ಸಂಪರಿ ಎರಡು ಉಪಸರ್ಗಗಳು, ಗೃಹ್ಯ ಎನ್ನುವುದು ಧಾತು, ಗ್ರಹಣ ಮಾಡಬೇಕು ಅಂತ ಅರ್ಥ. ಹೇಗೆ ಗ್ರಹಣ ಮಾಡಬೇಕು? ಚೆನ್ನಾಗಿ ಗ್ರಹಣ ಮಾಡಬೇಕು, ಪರಿ ಸಮಂತಾತ್, ಎಲ್ಲಾ ದಿಕ್ಕಿನಿಂದಲೂ ಗ್ರಹಣ ಮಾಡಬೇಕು. ಅದಕ್ಕೆ ಶಂಕರರು ಸಂಪರಿಗೃಹ್ಯ ಎಂಬುದಕ್ಕೆ ಹೇಳ್ತಾರೆ, ಸಮ್ಯಕ್ ಆತ್ಮಭಾವೇನ ಪರಿಗೃಹ್ಯ ಉಪಾದಾಯ. ವೇದಾಂತ ಶ್ರವಣ ಎಲ್ಲ ಮಾಡಿದ ಮೇಲೆ ಏನ್ ಗೊತ್ತಾಯ್ತು ಕೇಳಿದ್ರೆ, ಇಲ್ಲ ಆತ್ಮ ಅಂತ ಇದ್ದಾನೆ, ಅವನು ತುಂಬಾ ಚೆನ್ನಾಗಿದ್ದಾನೆ, ಬಹಳ ಒಳ್ಳೆಯದು ಆತ್ಮ ಅಂತ ಹೇಳಿದ್ರೆ ಅದು ಜಗತ್ ಕಾರಣನಾಗಿದ್ದಾನೆ, ಹೀಗೆಂಬುದಾಗಿ ಅರ್ಥ ಮಾಡಿಕೊಂಡ್ರೆ ಅದು ಸಂಪರಿಗೃಹ್ಯ ಆಗಲಿಲ್ಲ, ಶ್ರವಣ ಸರಿಯಾಗಿ ಆಗ್ಲಿಲ್ಲ, ಮನನವೂ ಕೂಡ ಆಗ್ಲಿಲ್ಲ ಅಂತ ಅರ್ಥ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ರು, ನಾನು ಶರೀರ, ನನಗೊಂದು ಆತ್ಮ ಇದೆ ಅಂತ ಹೇಳಿದ್ರೆ ಸರಿಯಾದ ಜ್ಞಾನ ಅಲ್ಲ. ನಾನು ಆತ್ಮ, ನನಗೆ ತಾತ್ಕಾಲಿಕವಾದ ಶರೀರ ಅಂಟಿಕೊಂಡಿದೆ ಅಂತ ಹೇಳಿದ್ರೆ ಸರಿಯಾದ ಜ್ಞಾನ. ನಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧವಾದ ಆತ್ಮನಿದ್ದೇನೆ, ನನಗೆ ತಾತ್ಕಾಲಿಕವಾಗಿ ಶರೀರ ಮನಸ್ಸುಗಳು ಅಂಟುಕೊಂಡಿವೆ ಅಂತ ಹೇಳಿದ್ರೆ ಹೇಗೆ? ಅದ್ರ ಬದಲು ನಾನೊಂದು ಶರೀರ, ನನ್ನೊಳಗೊಂದು ಆತ್ಮ ಇದೆ, ಇದು ವೇದಾಂತ ಜ್ಞಾನವೇ ಅಲ್ಲ. ಇದು ಬೇರೆ ಯಾವುದೋ ಫಿಲಾಸಫಿ ಆಗ್ಬೋದು, ವೇದಾಂತ ಹಾಗೆ ಹೇಳೋದಿಲ್ಲ. ನನ್ನೊಳಗ ಆತ್ಮ ಇದೆ ಅಂತ ಅಲಂಕಾರಿಕವಾದ ಭಾಷೆಯಲ್ಲಿ ಹೇಳ್ಬೋದೇ ವಿನಃ ತಾತ್ವಿಕವಾಗಿ ಆತ್ಮನಲ್ಲಿಯೇ ಜಗತ್ತೆಲ್ಲವೂ ತುಂಬಿದೆ ಅಂತ ಹೇಳುವಂಥದ್ದು. ಐ ಆಮ್ ದ ಬಾಡಿ, ಐ ಹ್ಯಾವ್ ಎ ಸ್ಪಿರಿಟ್ ಅಥವಾ ಕಾನ್ಶಿಯಸ್ನೆಸ್ ಅಂತ ಹೇಳಬಾರ್ದು. ಐ ಆಮ್ ದ ಕಾನ್ಶಿಯಸ್ನೆಸ್ ಅಂಡ್ ಐ ಹ್ಯಾವ್ ಎನ್ ಇನ್ಸಿಡೆಂಟಲ್ ಬಾಡಿ ಅಂಡ್ ಮೈಂಡ್ ಅಂತ. ಅದನ್ನು ಚೆನ್ನಾಗಿ ಗ್ರಹಣ ಮಾಡುವುದು ಅಂತ ಅರ್ಥ. ಶಂಕರ ತನ್ನ ಸ್ವರೂಪದಿಂದಲೇ ಪರಿಗ್ರಹಿಸಿಕೊಂಡು, ಅಂದ್ರೆ ಯಾವ ಆತ್ಮನ ಬಗ್ಗೆ ಉಪನಿಷತ್ತು ತಿಳಿಸಿಕೊಡ್ತದೋ ಅದು ನಾನೇ ಆಗಿದ್ದೇನೆ ಎಂಬುದಾಗಿ ತಿಳಿದುಕೊಂಡ್ರೆ ಅದು ಸಂಪರಿಗ್ರಹಣ. ಮರ್ತ್ಯ, ಮರ್ತ್ಯ ಅಂದ್ರೆ ಸಾಧಕ ಅಂತ ಅರ್ಥ. ಇಲ್ಲ ಸಾಧಕನಿಗೆ ಮರ್ತ್ಯ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ಈಗ ಸದ್ಯಕ್ಕೆ ಅವನಿಗೆ ಮರಣ ಧರ್ಮವನ್ನ ಅವನು ಅಂಟುಕೊಂಡಿದ್ದಾನೆ, ನಾನು ಹುಟ್ಟಿದವನು ಸಾಯವನವನು ಅಂದುಕೊಂಡಿದ್ದಾನೆ, ಆದ್ದರಿಂದ ಅವನಿಗೆ ಮರ್ತ್ಯ ಅಂತ ಕರೆದಿದ್ದಾರೆ. ಇನ್ನು ಶ್ರವಣ ಚೆನ್ನಾಗಿ ಆಯ್ತು, ಗುರುಗಳು ಹೇಳ್ಕೊಟ್ಟಿದ್ರು, ಇವರು ಗ್ರಹಣ ಮಾಡಿದ್ರು. ಮುಂದೆ ಅದನ್ನ ಮನನ ಮಾಡಬೇಕು. ಮನನಕ್ಕೆ ಇಲ್ಲಿ ಕೊಟ್ಟಿರೋ ಮುಂದಿನ ಶಬ್ದ ಪ್ರವೃಹ್ಯ ಅಂತ. ಪ್ರವೃಹ್ಯ ಅಂದ್ರೆ ಉದ್ಗಮ್ಯ ಅಂತ ಕರೆದ್ರು. ಪೃಥಕೃತ್ಯ ಶರೀರಾದೇಹೇ, ಶರೀರಾದಿಗಳಿಂದ ಆತ್ಮನನ್ನು ಬೇರೆ ಮಾಡಿಕೊಳ್ಬೇಕು. ಅದಕ್ಕೆ ಪ್ರವೃಹ್ಯ ಎನ್ನುವ ಶಬ್ದ ಬಳಸಿದ್ದಾರೆ. ಬಿಡಿಸ್ಕೊಳ್ಬೇಕು ಅಂತ. ಡಿ ವಿ ಜಿ ಅವರ ಭಾಷೆಯಲ್ಲಿ ಹೇಳೋದಾದ್ರೆ, ಮುಳ್ಳಿನ ಗಿಡದ ಮೇಲೆ ಬಟ್ಟೆ ಬಿದ್ದಾಗ ಎಷ್ಟು ಎಚ್ಚರಿಕೆಯಿಂದ ಬಿಡಿಸ್ಕೊಳ್ತೇವೋ ಹಾಗೆ. ಗಡಿಬಿಡಿ ಮಾಡ್ಬಿಟ್ರೆ ಬಟ್ಟೆ ಹರಿದೋಗ್ಬಿಡುತ್ತೆ. ಮತ್ತೆ ನಿಧಾನ ಒಂದೊಂದೇ ಮುಳ್ಳಿಂದ ಮೇಲ್ ತೆಗಿಬೇಕು. ಉಪನಿಷತ್ತೇ ಹೇಳುತ್ತೆ, ಮುಂಜಾದಿ ವೇಷಿಕಾ ಧೈರ್ಯೇಣ ಅಂತ ಕಠೋಪನಿಷತ್ತಲ್ಲಿ ಮುಂದಕ್ಕೆ ಬರುತ್ತೆ. ಆ ಭತ್ತದ ತೆನೆಯನ್ನು ತೆಕ್ಕೊಂಡು ಬರೋದು ಒಂದು ಹಬ್ಬ ಇದೆ. ಆ ಹಬ್ಬದಲ್ಲಿ ತೆನೆ ತೆಗೆಯುವಾಗ ಬಹಳ ಎಚ್ಚರಿಕೆಯಿಂದ ತೆನೆಯನ್ನು ಮಾತ್ರ ಬಿಡಿಸ್ಕೊಳ್ಬೇಕು. ಇಲ್ಲದಿದ್ರೆ ಗಿಡವೇ ಮುರಿದು ಹೋಗ್ಬೋದು, ಕಟ್ಟಾಗ್ಬೋದು. ಶಂಕರರು ಭಜಗೋವಿಂದಲ್ಲಿ ಕುರು ಅವಧಾನಂ ಮಹದವಧಾನಂ, ಬಹಳ ಎಚ್ಚರಿಕೆಯನ್ನು ಮಾಡಪ್ಪ ಅಂತ ಹೇಳ್ತಾರೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಶರೀರ ಮನಸ್ಸು ಬುದ್ಧಿಗಳಿಗಿಂತ ಬೇರೆಯಾದ ಆತ್ಮನನ್ನು ಬಿಡಿಸಿಕೊಳ್ಳಬೇಕು.
ಗಂಟಾಗಿದೆ ಈಗ. ಅದಕ್ಕೇನು ಹೇಳ್ತಾರೆ? ಗ್ರಂಥಿ. ಗ್ರಂಥಿ, ಚಿಜ್ಜಡ ಗ್ರಂಥಿ ಆಗಿದೆ, ಗಂಟಾಗಿದೆ. 3 ಗಂಟು ಹಾಕಿದ್ದಾನೆ ಆತ್ಮ. ಸ್ಥೂಲ ಶರೀರಕ್ಕೊಂದು ಗಂಟು, ಸೂಕ್ಷ್ಮ ಶರೀರಕ್ಕೊಂದು ಗಂಟು, ಕಾರಣ ಶರೀರಕ್ಕೆ ಒಂದು ಗಂಟು. ಒಬ್ಬರು ಮಹಾತ್ಮರು ಹೇಳ್ತಿದ್ರು 3 ಪತ್ನಿ ಆತ್ಮನಿಗೆ ಅಂತ. 3ಕ್ಕೂ ತಲಾಕ್ ಕೊಡ್ಬೇಕು ಅಂತ ಹೇಳ್ತಿದ್ರು. 3 ಸಲ ತಲಾಕ್ 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 ಅಂತ ಹೇಳ್ಬೇಕು ಅಂತ. ಅಂದ್ರೆ ಬಿಡಿಸಿಕೊಳ್ಬೇಕು. ಅದರಿಂದ ಆತ್ಮಾನಾತ್ಮ ವಿವೇಕವನ್ನು ಮಾಡಬೇಕು. ಹೀಗೆ ಮನನವನ್ನ ಮಾಡ್ತಾ, ಇನ್ನು ಕೊನೆಯದಾಗಿ ಆಪ್ಯ ಅಂತ ಹೇಳ್ತಾರೆ. ಆಪ್ಯ ಎನ್ನುವ ಶಬ್ದಕ್ಕೆ ಅರ್ಥ ಪ್ರಾಪ್ಯ ಅಂತ. ಬಿಡಿಸ್ಕೊಂಡು ಅದನ್ನ ಪಡೆದುಕೊಳ್ಬೇಕು. ಪಡೆದುಕೊಳ್ಳೋದು ಅಂದ್ರೆ ನಾನು ಆತ್ಮನೇ ಆಗಿದ್ದೇನೆ ಅಂತ ಪಡೆದುಕೊಳ್ಳೋದು. ಇದು ಕೇವಲ ಬುದ್ಧಿಯ ಕೆಲಸವಿನ ಸ್ಥೂಲವಾಗಿ ಮಾಡತಕ್ಕಂಥದ್ದೇನಿಲ್ಲ. ಇಲ್ಲಿ ಇಡೀ ಪ್ರಕ್ರಿಯೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥದ್ದು ಬೌದ್ಧಿಕವಾಗಿ ಮಾಡುವ ಪ್ರಕ್ರಿಯೆ. ಆ ಮೂಲಕ ಆತ್ಮ ಸಿಗ್ತಾನೆ ಅಂತ. ಆತ್ಮ ಸಿಗೋದು ಎಂಬ ಶಬ್ದಕ್ಕರ್ಥ ದಶಮಃ ನಷ್ಟ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಒಂದು ಕಥೆ ಬರ್ತದೆ. 10 ಜನ ವಿದ್ಯಾರ್ಥಿಗಳು ದಾರಿಯಲ್ಲಿ ಹೋಗುವಾಗ ದಡ್ರಿದ್ರಂತೆ. ಅವರು ಮಧ್ಯೆ ಮಧ್ಯೆ ಲೆಕ್ಕ ಮಾಡ್ಲಿಕ್ಕೆ ಹೇಳಿದ್ರು ಗುರುಗಳು. ಲೆಕ್ಕ ಮಾಡುವಾಗ 9 ವಿದ್ಯಾರ್ಥಿಗಳು 10ನೇನು ಕಾಣಕ ಲೆಕ್ಕ ಮಾಡುವನು ತನ್ನ ಲೆಕ್ಕ ಮಾಡ್ಕೊಳ್ತಾ ಇರ್ಲಿಲ್ಲ. ಆಗ 10ನೇನು ಕಳೆದೋದ ಅಂತ ಹೇಗೆ ಹೇಳ್ತಾರೆ. ಇನ್ನೊಬ್ಬ ರಾಜಪುರುಷ ಯಾರೋ ಬಂದು ಈ 10 ಜನರನ್ನು ನಿಲ್ಲಿಸ್ಕೊಂಡು, ನೋಡು 10ನೇವನು ನೀನೇ ಅಂತ ಹೇಳಿ ಹೇಳ್ತೀನಿ. ಅವನು 10ನೇವನು ಸಿಕ್ಕದ ಅಂತ ಅವ್ರು ಖುಷಿ ಪಡ್ತಾರೆ. ಹಾಗೆ ಆತ್ಮನು ಸಿಕ್ಕಿದ ಅಂತ ಹೇಳಿದ್ರೆ ಈಗಾಗಲೇ ಇದ್ದುಕೊಂಡಿದ್ದ ಅವನು ಅದ್ರ ಕಳೆದು ಹೋದಂತೆ ಆಗಿತ್ತು. ಅಂಥವನನ್ನ ಪಡೆದುಕೊಂಡು ಸರಿ. ಅಂತಹ ಆತ್ಮನ ಲಕ್ಷಣವನ್ನ 2 ಶಬ್ದಗಳಿಂದ ವರ್ಣಿಸಿದ. ಧರ್ಮ್ಯಂ ಅಣುಂ ಏತಂ. ಏತಂ ಅಂದ್ರೆ ಆತ್ಮಾನಂ. ಆ ಆತ್ಮನು ಧರ್ಮ್ಯನು ಮತ್ತು ಅಣುವು ಎಂಬುದಾಗಿ ಹೇಳ್ತಾನೆ. ಈ ಅಣು ಅನ್ನೋ ಶಬ್ದ ಸಾಕಷ್ಟು ನೋಡಿದ್ದೇವೆ. ಸೂಕ್ಷ್ಮ ಅಂತ ಅರ್ಥ, ಇಂದ್ರಿಯ ಅಗೋಚರನು ಅಂತ ಅರ್ಥ ಅಣು ಅಂದ್ರೆ. ಕೆಲವು ಫಿಲಾಸಫಿಗಳಲ್ಲಿ ಆತ್ಮನ ಅಣು ಅಂತಲೇ ತಗೊಂಡಿದ್ದಾರೆ. ಕೆಲವು ಉಪಾಸನೆಗಳಿಗೆ ಸಂಬಂಧಪಟ್ಟಂತಹ ಏನಿದೆ ಸಿದ್ಧಾಂತಗಳಲ್ಲಿ ಆತ್ಮನು ಸೂಕ್ಷ್ಮನು ಅಂದಾಗ ಅವನು ಶರೀರದೊಳಗೆ ಅಣುವಿನ ರೂಪದಲ್ಲಿದ್ದಾನೆ ಅಂತಾನೆ ಒಪ್ಪುಕೊಂಡಿದ್ದಾರೆ. ಅದ್ವೈತ ವೇದಾಂತದ ಒಪ್ಪಲ್ಲ. ಆತ್ಮನು ಸರ್ವವ್ಯಾಪಕನಾದವನು ಸೂಕ್ಷ್ಮನು. ಸರಿ. ಧರ್ಮ್ಯಂ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಧರ್ಮಾತ್ ಅನಪೇತಂ ಧರ್ಮ್ಯಂ. ಧರ್ಮಕ್ಕಿಂತ ಹೊರತಾದುದಲ್ಲ. ಅರ್ಥಾತ್ ಧರ್ಮಕ್ಕಿಂತ ಹೊರತಾದುದಲ್ಲ ಎನ್ನುವ ಶಬ್ದಕ್ಕೆ ಏನರ್ಥ? ಧರ್ಮಕ್ಕೆ ಹೊಂದಿರುವಂಥದ್ದು ಅಂತ. ಅದಕ್ಕೆ ಆತ್ಮನಿಗೆ ಧರ್ಮ್ಯ ಅಂತ ಹೇಳ್ತಾರೆ. ಧರ್ಮ ಅನ್ನೋ ಶಬ್ದಕ್ಕೆ ಧಾರಣಾ ಧರ್ಮ ಮಿತ್ಯಾಹು, ಧರಿಸಿರೋದು ಅಂತ ಅರ್ಥ. ಧರ್ಮ ಅದು ಧರಿಸಿರೋದು. ಈ ಜಗತ್ತನ್ನ ವ್ಯವಸ್ಥಿತವಾಗಿ ನಡೆಯುವಂತೆ ಯಾವುದು ಧರಿಸಿಕೊಂಡಿದೆಯೋ ಆ ನಿಯಮಕ್ಕೆ ಧರ್ಮ ಅಂತ ಅರ್ಥ. ಧರ್ಮ ದಾಟಬೇಡ, ಧರ್ಮವನ್ನ ಪಾಲನೆ ಮಾಡು, ಈ ಶಬ್ದಕ್ಕೆ ಅರ್ಥ ಏನು? ಜಗತ್ನಲ್ಲಿ ಒಂದು ವ್ಯವಸ್ಥಿತವಾದ ನಿಯಮ ಇದೆ. ಅದನ್ನ ಆಚರಿಸಿ ಸುರಕ್ಷಿತವಾಗಿರ್ತೇವೆ ನಾವು. ಆ ಧರ್ಮಕ್ಕೆ ವಿರುದ್ಧವಂತೆ ನಡ್ಕೊಂಡ್ರೆ ಪ್ರಕೃತಿ ಪೆಟ್ಟು ಕೊಡುತ್ತೆ ನಮ್ಗೆ. ಈ ಉದಾಹರಣೆಗೆ ಟ್ರಾಫಿಕ್ ರೂಲ್ಸ್ ಇದ್ದ ಹಾಗೆ. ಟ್ರಾಫಿಕ್ ರೂಲ್ಸ್ ಅಂತ ಒಂದು ಮಾಡಿದ್ದಾರೆ. ಅದ್ರ ಉದ್ದೇಶ ಏನು? ಎಲ್ಲರೂ ಸುರಕ್ಷಿತವಾಗಿ ಪ್ರಯಾಣ ಮಾಡ್ಲಿ ಅಂತ. ನಾವು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡ್ಲಿಲ್ಲ ಅಂತ ಆದ್ರೆ ನಾವು ಆಕ್ಸಿಡೆಂಟಿಗೆ ಒಳಗಾಗ್ತೇವೆ. ಹಾಗೆ ಜಗತ್ನಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಜಗತ್ತನ್ನು ಧರಿಸಿದೆ. ನಿಯಮಕ್ಕೆ ಹೆಸರು ಧರ್ಮ ಅಂತ. ಆದ್ರಿಂದ ಆತ್ಮನು ಧರ್ಮಕ್ಕೆ ಹೊಂದಿಕೆಯಾದವನು, ಅಂದ್ರೆ ಧರ್ಮ ಎಲ್ಲವನ್ನು ಧರಿಸಿರುವವನು ಎಂಬ ಅರ್ಥದಲ್ಲಿ ಧರ್ಮ. ಆತ್ಮನಿಗೂ ಧರ್ಮ ಅಂತ ಕರೀಬಹುದು. ಆದ್ದರಿಂದ ಧರ್ಮಕ್ಕೆ ಹೊರತಲ್ಲದವನು, ಅದರಿಂದ ಧರ್ಮ್ಯ ಭಾವಾರ್ಥದಲ್ಲಿ. ಇನ್ನೊಂದು ಅರ್ಥವನ್ನು ಮಾಡಬಹುದು. ಏನಂದ್ರೆ ಧರ್ಮದಿಂದಲೇ ಪ್ರಾಪ್ಯನು ಅಂತ. ಧರ್ಮಾತ್ ಪ್ರಾಪ್ಯ ಅಂದ್ರೆ ಧರ್ಮದ ನಡವಳಿಕೆಯಿಂದಲೇ ಆತ್ಮಜ್ಞಾನ ಆಗ್ತದೆ ಅಂತ. ಇದು ಬಹಳ ಮುಖ್ಯವಾದ ವಿಷಯ. ಆತ್ಮಜ್ಞಾನ ಅನ್ನುವಂಥದ್ದು ಧರ್ಮಕ್ಕೆ ಹೊರತಾದುದಲ್ಲ ಎಂಬ ಮಾತಿಗರ್ಥ. ಆತ್ಮನು ಜಗತ್ತನ್ನು ಧರಿಸಿದ್ದಾನೆ, ನಿಯಮಗಳನ್ನು ಧರಿಸಿದ್ದಾನೆ ಎಂಬ ಅರ್ಥ. ಇನ್ನೊಂದು ಅರ್ಥ, ಆ ನಿಯಮಗಳನ್ನು ಪಾಲನೆ ಮಾಡುವುದರಿಂದಲೇ ಆತ್ಮನು ಲಭ್ಯನಾಗ್ತಾನೆ. ಧರ್ಮದಲ್ಲಿ 2, ಒಂದು ಸಾಮಾನ್ಯ ಧರ್ಮ, ವಿಶೇಷ ಧರ್ಮ.
ವಿಶೇಷ ಧರ್ಮ ಅಂತ ಹೇಳಿದ್ರೆ ಸಂಧ್ಯಾ ವಂದನೆ, ದೇವರ ಪೂಜೆ, ಮತ್ತೆ ನಮ್ಮ ಆಹಾರ ನಿಯಮಗಳು, ನಿತ್ಯ ನೈಮಿತ್ತಿಕ ಕಾಮ್ಯ ಮುಂತಾದವುಗಳೆಲ್ಲ ಏನೇನು ಬರ್ತದಲ್ಲ ಅದೆಲ್ಲ ಆ ವಿಶೇಷ ಧರ್ಮ ಅಂತ ಹೇಳ್ತಾರೆ. ಸಾಮಾನ್ಯ ಧರ್ಮ ಅಂದ್ರೆ ಹ್ಯೂಮನ್ ವ್ಯಾಲ್ಯೂಸ್, ಆ ಅಹಿಂಸಾ, ಸತ್ಯ, ಅಕ್ರೋಧ, ಪ್ರಾಮಾಣಿಕತೆ, ಈ ಎಲ್ಲ ಸಾಮಾನ್ಯ ಧರ್ಮಗಳು, ಮಾನವೀಯ ಮೌಲ್ಯಗಳು ಅಂತ ಏನ್ ಕರಿತೇವೆ, ಆತ್ಮಗುಣಗಳು ಅಂತ ಹೇಳ್ತಾರೆ. ಇದನ್ನ ಹೊಂದಿದರೆ ಮಾತ್ರವೇ ಆತ್ಮಜ್ಞಾನ ಆಗುತ್ತೆ ಎಂಬರ್ಥದಲ್ಲಿಯೂ ಕೂಡ ಧರ್ಮ್ಯಂ ಅಂತ ಅರ್ಥ. ಆತ್ಮನಿಗೆ ಧರ್ಮ್ಯಂ ಅಂತ ಕರೆದಿದೆ. ಹೀಗೆ ಅಧ್ಯಾತ್ಮ ಯೋಗವನ್ನ ಯಾರು ಪಾಲಿಸ್ತಾರೋ, ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಆತ್ಮದಲ್ಲಿ ನೆಲೆ ನಿಲ್ತಾರೋ ಅವ್ರಿಗೆ ಆಗೋ ಲಾಭ ಏನು? ಹಿಂದಿನ ಶ್ಲೋಕದಲ್ಲಿ ಹರ್ಷ ಶೋಕ ಬಿಡ್ತಾನೆ ಅಂತ ಹೇಳಿದೆ ಹಿಂದಿನ ಮಂತ್ರದಲ್ಲಿ. ಈ ಮಂತ್ರದಲ್ಲಿ ಏನ್ ಪಡ್ಕೊಳ್ತಾನೆ ಅಂತ ಹೇಳಿದ್ದಾರೆ? ಸಮೋದತೆ ಮೋದನೀಯಗಂ ಹಿ ಲಬ್ಧ್ವಾ. ಅವನು ಪಡ್ಕೊಳ್ತಾನೆ. ಏನ್ ಪಡ್ಕೊಳ್ತಾನೆ? ಮೋದನೀಯಗಂ. ಮೋದ ಅಂದ್ರೆ ಆನಂದ ಅಂತ ಅರ್ಥ. ಮೋದಕ ಅಂದ್ರೆ ಆನಂದ ಅಂತ ಅರ್ಥ. ಮೋದಕವನ್ನು ಕೈಲಿ ಹಿಡ್ಕೊಂಡಿದ್ದಾನೆ, ಆನಂದವನ್ನು ಕೈಲಿ ಹಿಡ್ಕೊಂಡಿದ್ದಾನೆ ಅವನು ಗಣಪತಿ. ಅಂದ್ರೆ ಮೋಕ್ಷ ಸುಖ ಅಂತ ಅರ್ಥ. ಮೋದನೀಯಂ ಅಂದ್ರೆ ಹರ್ಷಣೀಯಂ, ಅಂದ್ರೆ ಅತ್ಯಂತ ಆನಂದವಾದದ್ದನ್ನ, ಪ್ರಪಂಚದಲ್ಲಿ ಅತ್ಯಂತ ಆನಂದ ಯಾವುದಪ್ಪ ಅಂದ್ರೆ ಅದೇ ಮೋಕ್ಷ ಸುಖ. ಸ್ವತಂತ್ರವಾದ, ವಿಶೇಷವಾದ, ಆಂತರಿಕವಾದ ಯಾವ ಸುಖ ಇದೆಯೋ ಅದನ್ನ ಪಡೆದುಕೊಂಡು ಮೋದತೆ ಸಹ ಮೋದತೆ, ಅವನು ಆನಂದಿಸ್ತಾನೆ. ಆನಂದವನ್ನು ಪಡ್ಕೊಂಡ ಮೇಲೆ ಆನಂದಿಸ್ಲೇಬೇಕಲ್ವ? ಹಾಗೆ ಮೋಕ್ಷ ಸುಖವನ್ನ ಅವನು ಹೊಂದುತ್ತಾನೆ. ಹೇ ನಚಿಕೇತನೆ, ವಿವೃತಕಂ ಸದ್ಮನಚಿಕೇತ ಸಮ್ಮನ್ಯೇ. ನಚಿಕೇತನಿಗೆ ಈ ಬ್ರಹ್ಮ ಮನೆಯ ದ್ವಾರ ತೆಗೆದುಕೊಂಡಿದೆ ಅಂತ ಎಣಿಸ್ತೇನೆ ಅಂತ. ಅಂದ್ರೆ ಅತ್ಯಂತ ಯೋಗ್ಯವಾದಂತಹ ಶಿಷ್ಯನಾದದ್ರಿಂದ ನಿನ್ನ ಪಾಲಿಗೆ ಬ್ರಹ್ಮ ಸದನದ ಬಾಗಿಲು ತೆರ್ಕೊಂಡಿದೆ ಅಂತ ಹೇಳ್ತಾನೆ. ಇಲ್ಲಿ ಸದ್ಮ ಅಂದ್ರೆ ಸದನ, ಮನೆ ಅಂತ ಅರ್ಥ. ವಿವೃತಂ ಅಂದ್ರೆ ತೆಕ್ಕೊಂಡಿದೆ ಅಂತ ಅರ್ಥ. ಬ್ರಹ್ಮಪುರಿಯ ಬ್ರಹ್ಮ ಸದನದ ಬಾಗಿಲು ನಿನಗಾಗಿ ತೆರೆದಿದೆ, ಅಂದ್ರೆ ನೀನು ನೇರವಾಗಿ ಅಲ್ಲಿ ಪ್ರವೇಶ ಮಾಡಬಹುದು ಅಂತ. ಅಪಾವೃತ ದ್ವಾರಂ ವಿವೃತಂ ಅಭಿಮುಖೀಭೂತಂ ಮನ್ಯೇ. ಹೇ ನಚಿಕೇತ, ನಿನಗೆ ಬ್ರಹ್ಮ ಸದ್ಮವು, ಬ್ರಹ್ಮಭವನದ ಮುಚ್ಚಿದ್ದ ದ್ವಾರವು ತೆರೆದಿದೆ. ಮೋಕ್ಷದ್ವಾರ ಕವಾಟ ಪಾಟನಕರಿ, ಅನ್ನಪೂರ್ಣ ಸ್ತುತಿಯಲ್ಲಿ ಹೇಳ್ತಾನೆ. ಮೋಕ್ಷದ್ವಾರವನ್ನ ತೆರೆಯುವವಳು ಅಂತ ಅರ್ಥ. ಆದ್ದರಿಂದ ಮೋಕ್ಷಾರ್ಹಂ ತ್ವಾಂ ಮನ್ಯೇ ಇತ್ತ ಅಭಿಪ್ರಾಯ. ನೀನನ್ನು ಮೋಕ್ಷಾರ್ಹನು ಎಂಬುದಾಗಿ ನಾನು ಭಾವಿಸಿಕೊಳ್ತೇನೆ. ಮೋಕ್ಷಕ್ಕೆ ಅರ್ಹನಿ, ಖಂಡಿತವಾಗಿ ನಿಮಗೆ ಮೋಕ್ಷ ಸಿಗ್ತದೆ ಎಂಬುದಾಗಿ ಮತ್ತೆ ಪುನಃ ಶಿಷ್ಯನ ಸ್ತುತಿ ಮಾಡ್ತಾನೆ. ಶಿಷ್ಯನನ್ನ ಎಷ್ಟು ಸ್ತುತಿ ಮಾಡಿದ್ರೂ ಯಮಧರ್ಮನಿಗೆ ತೃಪ್ತಿಯೇ ಇಲ್ಲ. ಹೀಗೆ ಅಧ್ಯಾತ್ಮ ಯೋಗದ ಸಾರವನ್ನ ಹೇಳಿ ವಿಚಾರವನ್ನ ಮಂಡಿಸ್ತಾ ಇರುವಾಗ ನಚಿಕೇತ ಎಣಿಸ್ತಾನೆ, ಸಾಕಷ್ಟಾಯ್ತು ಇವಾಗ, ಅದರ ಮಹಿಮೆ ಸ್ತುತಿ ಎಲ್ಲ ಸಾಕಷ್ಟಾಯ್ತು. ಈಗ ಸರಿಯಾದ ಸಮಯ ಯಾವುದಕ್ಕೆ? ಅಧ್ಯಾತ್ಮ ಯೋಗವನ್ನಷ್ಟೇ ಶ್ರವಣ ಮಾಡ್ಲಿಕ್ಕೆ. ಉಳಿದ ಕಥಾಭಾಗಗಳು ಮತ್ತೊಂದು ಮಗದೊಂದು ಅದೆಲ್ಲ ಆಯ್ತು. ಇನ್ನು ಅಧ್ಯಾತ್ಮ, ಆತ್ಮ ಅಂದ್ರೆ ಏನು ಅದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಮತ್ತೊಮ್ಮೆ ಪ್ರಶ್ನೆಯನ್ನು ನೆನಪಿಸ್ತಾನೆ. ಹಿಂದೊಮ್ಮೆ ಮೂರನೇ ವರವಾಗಿ ಅವನು ಕೇಳ್ಕೊಂಡಿದ್ನಲ್ಲ, ಏನು? ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ. ಈ ಶರೀರವನ್ನು ಬಿಟ್ಟ ಮೇಲೆ ಕೆಲವರು ಆತ್ಮನು ಇದ್ದಾನೆ ಎಂಬುದಾಗಿ ಹೇಳ್ತಾರೆ, ಕೆಲವರು ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದನ್ನ ನಾನು ತಿಳಿಸ್ಕೊಡು ಅಂತ ಏನು ಕೇಳಿದ್ದನೋ ಅದೇ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಮಾಡ್ತಾನೆ ಬೇರೆ ರೀತಿಯಿಂದ. ಇಲ್ಲಿ ಈ ಬೇರೆ ರೀತಿಯಿಂದ ಸ್ಪಷ್ಟ ಮಾಡಿದ್ರಿಂದಲೇ ಆ ಮೂರನೇ ಪ್ರಶ್ನೆ ಯಾವುದು ಅಂತ ನಮ್ಗೆ ಸ್ಪಷ್ಟ ಆಗ್ತದೆ. ಇಲ್ಲದಿದ್ರೆ ಮೂರನೇ ಪ್ರಶ್ನೆಯನ್ನ, ಮೂರನೆಯ ವರವನ್ನ ಅವನು ಕೇಳ್ಕೊಂಡಿದ್ದು ದೇಹಕ್ಕೆ ಅತೀತವಾದ ಜೀವಾತ್ಮನ ಬಗ್ಗೆ ಕೇಳಿಕೊಂಡ ಕಾಣಿಸುತ್ತೆ ಶಬ್ದಗಳಲ್ಲಿ. ಅಂದ್ರೆ ದೇಹವನ್ನ ಬಿಟ್ಟ ಮೇಲೆ ಈ ಆತ್ಮನು ಇರ್ತಾನೋ ಇಲ್ವೋ ಅಷ್ಟೇ ಪ್ರಶ್ನೆಯ ಅರ್ಥ ಅಲ್ಲಿ.
ಅದಷ್ಟೇ ಗಮನಿಸಿಬಿಟ್ರೆ ದೇಹಕ್ಕಿಂತ ಹೊರತಾದ ಒಬ್ಬ ಜೀವಾತ್ಮನ ಬಗ್ಗೆ ಅವನು ಕೇಳಿದ್ದಾನೇನೋ ಅಂತ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಪುನಃ ಅವನು ಪ್ರಶ್ನೆ ರಿಪೀಟ್ ಮಾಡ್ತಾನೆ, ಪುನರುಚ್ಚರಿಸ್ತಾನೆ. ಅದು ಬೇರೆ ರೀತಿಯಲ್ಲಿ ಕೇಳ್ತಾನೆ ಆ ಮೂರನೇ ಪ್ರಶ್ನೆಯನ್ನ. ಆದ್ರಿಂದ ಇದು ಆತ್ಮನಿಗೆ ಸಂಬಂಧಪಟ್ಟಂತ ಪ್ರಶ್ನೆ ನಚಿಕೇತ ಮೂರನೇ ವರದಿಂದ ಕೇಳಿದ್ದು ಅಂತ ಇದರಲ್ಲಿ ಸ್ಪಷ್ಟ ಆಗ್ತದೆ. ಯಾವುದದು? 14ನೇ ಮಂತ್ರ. ಅನ್ಯತ್ರ ಧರ್ಮಾದನ್ಯತ್ರಾಧರ್ಮಾದನ್ಯತ್ರಾಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ನಚಿಕೇತ ಉವಾಚ ಅಂತ ಹೇಳಲಿಲ್ಲ ಇದರಲ್ಲಿ, ಅದರ ಮನಸ್ಸಲ್ಲಿ ನಾವು ಇಟ್ಟುಕೊಳ್ಬೇಕು. ಇದು ನಚಿಕೇತನು ಹೇಳಿತು. ಏನು ಕೇಳ್ತಾನೆ? ಹೇ ಯಮಧರ್ಮರಾಜ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್, ಧರ್ಮ ಮತ್ತು ಅಧರ್ಮಗಳಿಗಿಂತ ಹೊರತಾದ, ಕೃತ ಮತ್ತು ಅಕೃತಗಳಿಗಿಂತ ಹೊರತಾದ, ಭೂತ ಮತ್ತು ಭವ್ಯಕ್ಕಿಂತ ಹೊರತಾದ ಯಾವ ತತ್ವವಿದೆಯೋ, ಯಾವುದನ್ನು ನೀನು ಕಂಡುಕೊಂಡಿದ್ದೀಯೋ ಅದನ್ನು ನನಗೆ ಹೇಳು. ಈ ಪ್ರಶ್ನೆಯಲ್ಲಿ ಸ್ಪಷ್ಟವಾಗುತ್ತೆ ಪರಬ್ರಹ್ಮ ವಿಷಯಕವಾದ ಪ್ರಶ್ನೆ ನಚಿಕೇತನದ್ದು, ಆತ್ಮವಿಷಯಕವಾದ ಪ್ರಶ್ನೆಯೇ ನಚಿಕೇತನದ್ದು ಎಂಬುದು. ಇದು ಬ್ರಹ್ಮಸೂತ್ರದಲ್ಲಿಯೂ ಕೂಡ ಚರ್ಚೆ ಆಗಿದೆ. ನಚಿಕೇತನು ಕೇಳಿದ ವರ ಯಾವುದು, ಎಷ್ಟು ವರ ಕೇಳಿದ, ಮತ್ತು ಅವನು ಮೂರನೇ ವರದಿಂದ ಕೇಳಿದಂತಹ ಪ್ರಶ್ನೆ ಅದು ಯಾವುದು ಎಂಬ ಬಗ್ಗೆ ಸ್ಪಷ್ಟವಾಗಿ ಚರ್ಚೆಯಾಗಿದೆ. ಆದ್ದರಿಂದ ಆತ್ಮಸ್ವರೂಪ ವಿಷಯವಾದಂತಹ ಪ್ರಶ್ನೆಯನ್ನ ನಚಿಕೇತ ಮಾಡ್ತಾನೆ. ಅದಕ್ಕೆ ಉತ್ತರವಾಗಿ ಇನ್ನು ಮುಂದಿನ ಭಾಗಗಳೆಲ್ಲ ಕೇವಲ ಅಧ್ಯಾತ್ಮ ವಿಷಯವನ್ನ, ಮಧ್ಯೆ ಮಧ್ಯೆ ಅಧ್ಯಾತ್ಮ ಸಾಧನೆಯನ್ನ ಹೇಳ್ತಾ ಉಪನಿಷತ್ತು ಉದ್ಯುಕ್ತವಾಗಿದೆ. ಮುಂದಿನ ತರಗತಿಯಲ್ಲಿ ಇದರ ಅರ್ಥವನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.